बाप का पाठ एक्यूरेट है, वो अपने समय पर आते हैं, जरा भी फर्क नहीं पड़ सकता। उनके आने का यादगार शिवरात्रि खूब धूमधाम से मनाओ। ಮಧುರ ಮಕ್ಕಳೇ, ತಂದೆಯ ಪಾತ್ರವು ಎಕ್ಯುರೇಟ್ ಆಗಿದೆ. ತಂದೆಯ ಪಾತ್ರವು ಎಕ್ಯುರೇಟ್ ಅಂದ್ರೆ ಕರೆಕ್ಟ್ ಆಗಿದೆ, ಸರಿಯಾಗಿ ಇದೆ. ಅವರು ತಮ್ಮ ಸಮಯದಲ್ಲೇ ಬರುತ್ತಾರೆ. ಸ್ವಲ್ಪವೂ ವ್ಯತ್ಯಾಸ ಆಗುವುದಿಲ್ಲ. ಅವರು ಬರುವಂತಹ ಅವರು ಬರುವಂತ ಯಾದಗಾರ್ ಶಿವರಾತ್ರಿ ವಿಜೃಂಭಣೆಯಿಂದ ಆಚರಿಸಿರಿ. ಶಿವರಾತ್ರಿಯನ್ನ ಹೆಂಗ ಆಚರಿಸ್ರಿ? ವಿಜೃಂಭಣೆಯಿಂದ. ಹೊಸ ವರ್ಷ ಆಯ್ತು, ಇನ್ನು ಮುಂದೆ ಯಾವ ತಯಾರಿ? ಶಿವರಾತ್ರಿ ತಯಾರಿ. ಬಾಬಾ ಹೇಳ್ತಾರದನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ರಿ. ಪ್ರಶ್ನೆ, किन बच्चों के विकर्म पूरे पूरे विनाश नहीं हो पाते? ಯಾವ ಮಕ್ಕಳ ಕರ್ಮ ಪೂರ್ಣ ವಿನಾಶ ಆಗುವುದಿಲ್ಲ? ಯಾವ ಮಕ್ಕಳ ವಿಕರ್ಮ ಪೂರ್ಣ ವಿನಾಶ ಆಗೋದಿಲ್ಲ? ಯಾವ ಮಕ್ಕಳ? ಉತ್ತರ ಹೇಳ್ತಾರೆ ಬಾಬಾ, ಯಾರ ಯೋಗ ಸರಿಯಾಗಿಲ್ಲವೋ, ಯಾರು ಸರಿಯಾಗಿ ತಂದೆಯನ್ನ ನೆನಪು ಮಾಡೋದಿಲ್ಲ, ಯಾರಿಗೆ ತಂದೆಯ ನೆನಪಿರುವುದಿಲ್ಲವೋ ಅವರ ವಿಕರ್ಮ ವಿನಾಶ ಆಗೋದಿಲ್ಲ. ಯೋಗಯುಕ್ತರಾಗದೇ ಇದ್ದರೆ ಸದ್ಗತಿ ಆಗುವುದಿಲ್ಲ. ಪಾಪ ಉಳಿದುಕೊಂಡು ಬಿಡುತ್ತದೆ. ಪದವಿಯು ಕಡಿಮೆಯಾಗಿ ಬಿಡುತ್ತದೆ. ನೆನಪು ಇಲ್ಲದೆ ಇದ್ದರೆ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ತಂದೆ ನೆನಪಿಲ್ಲದೆ ಇದ್ರೆ ಯಾವ್ದ್ರಲ್ಲಿ ಇರ್ತಾರೆ? ನಾಮರೂಪ, ಮನುಷ್ಯರ ನಾಮರೂಪ. ಅವರದ್ದೇ ಮಾತು ನೆನಪಿಗೆ ಬರುತ್ತದೆ. ಅವರು ಆತ್ಮಾಭಿಮಾನಿಯಾಗಲು ಸಾಧ್ಯವಿಲ್ಲ. ಗೀತೆ, ಯಹ ಕೌನ್ ಆಜ್ ಆಯಾ ಸವೇರೆ ಸವೇರೆ. ಇಂದು ಯಾರು ಬೆಳಿಗ್ಗೆ ಬಂದರು? ಇವರು ಯಾರು ಬೆಳಿಗ್ಗೆ ಬಂದವರು? ಓಂ ಶಾಂತಿ. ಸವೇರಾ ಕಿತನೆ ಬಜೆ ಹೋತಾ ಹೈ? ಬೆಳಿಗ್ಗೆ ಎಷ್ಟು ಗಂಟೆ ಬೆಳಗಾಗತ್ತೆ? ಬಾಬಾ ಸವೇರೆ ಕಿತನೆ ಬಜೆ ಆತೆ ಹೈ? ಬಾಬಾ ಬೆಳಿಗ್ಗೆ ಬರೋದು ಎಷ್ಟು ಗಂಟೆಗೆ? ಬಾಬಾ ಬರೋದು ಎಷ್ಟು ಗಂಟೆಗೆ? ಎಷ್ಟು ಗಂಟೆ ಬರ್ತಾರೆ ಬಾಬಾ? कोई ने कहा 3 बजे, कोई ने कहा 4 बजे, कोई ने कहा संगम पर, कोई ने कहा 12 बजे.
ಅಲ್ಲೂ ಹಂಗೆ ಉತ್ತರ ಕೊಟ್ರು ಬಾಬಾನ ಎದುರಿಗೆ. ಕೆಲವರು 3 ಗಂಟೆಗೆ ಅಂದ್ರು, ಕೆಲವರು 4 ಗಂಟೆಗೆ ಅಂದ್ರು, ಕೆಲವರು ಸಂಗಮೇಘದಲ್ಲಿ ಅಂದ್ರು, ಕೆಲವರು 12 ಗಂಟೆ ಅಂದ್ರು. ಬಾಬಾ ಎಕ್ಯುರೇಟ್ ಪೂछते हैं, ಒಂದೊಂದ್ ಸಮಯ ಅಲ್ಲ, ಎಕ್ಯುರೇಟ್ ಬಾಬಾ ಯಾವ ಸಮಯದಲ್ಲಿ ಬರ್ತಾರೆ. ಬೆಳಿಗಾಗೋದು ಎಷ್ಟು ಗಂಟೆಗೆ, ಡೇಟ್ ಯಾವಾಗ ಚೇಂಜ್ ಆಗುತ್ತೆ. 12 को तो तुम सवेरा नहीं कह सकते हो. 12 ಗಂಟೆಗೆ ನೀವು ಬೆಳಿಗಾಯ್ತು ಅಂತೀರಾ? 12 ಗಂಟೆ ರಾತ್ರಿ, 1 ಗಂಟೆ ರಾತ್ರಿ ಅಂತೀವಿ ತಾನೆ. 12:01 हुआ, 1 मिनट हुआ तो एम अर्थात सवेरे शुरू होता है. ಆದ್ರೂ 12 ಗಂಟೆ ಕಳೆದು 1 ಸೆಕೆಂಡ್ ಆದ್ರೆ, 1 ಮಿನಿಟ್ ಆದ್ರೆ ಅದಕ್ಕೆ ಏನಂತ ಹೇಳ್ತೀರಿ? AM ಅಂತ ಹೇಳ್ತೀರಿ. AM ಶುರು ಆಗತ್ತೆ ಅಂದ್ರೆ ಬೆಳಿಗ್ಗೆ ಶುರು ಆಗತ್ತೆ. ಬಿಲ್ಕುಲ್ ಸವೇರಾ ಹೇ, ಇದು ಪೂರ್ಣ ಬೆಳಕು ಅಂದ್ರೆ ಬೆಳಕಾಯ್ತು, ಡೇಟ್ ಚೇಂಜ್ ಆಯ್ತು. ड्रामा में इनका पार्ट बिल्कुल एक्यूरेट है, ಸೆಕೆಂಡ್ ಗೆ ಬಿ ದೇರಿ ನಹಿ ಹೋ ಸಕ್ತಾ. ಅಂದ್ರೆ ನಾಟಕದಲ್ಲಿ ಬಾಬಾರವರ ಪಾತ್ರ ಬಹಳ ಎಕ್ಯುರೇಟ್ ಆಗಿದೆ. 1 ಸೆಕೆಂಡು ಕೂಡ ಬಾಬಾ ಹೆಚ್ಚು ಕಡಿಮೆ ಬರೋದಿಲ್ಲ. ಈ ನಾಟಕ ಅನಾದಿಯಿಂದ ರಚನೆ ಆಗಿದೆ. 12:01 जब तक नहीं हुआ तो AM नहीं कहेंगे, यह बेहद की बात है. ಹಾಗೆ 12 ಕಳೆದು 1 ಸೆಕೆಂಡ್ ಆಗದವರೆಗೆ ಅದಕ್ಕೆ AM ಅಂತ ಹೇಳೋದಿಲ್ಲ. ಅಂದ್ರೆ ಇದು ಒಂದು ರೀತಿ ಬೇಹದ್ದಿನ ಮಾತಾಗಿದೆ. ಅಂದ್ರೆ ಬಾಬಾ ಬರೋದೇ ಆ ಟೈಮ್ ನಲ್ಲಿ ಅಂತ, ಎಕ್ಯುರೇಟ್ ಟೈಮ್ ನಲ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾ कहते मैं आता हूँ सवेरे सवेरे, विलायत वालों का AM PM एक्यूरेट चलता है. ವಿದೇಶಿಯರದು ಬೆಳಿಗ್ಗೆ ಮತ್ತು ರಾತ್ರಿ ಅನ್ನೋದು ಈ ಶಬ್ದಗಳಿದೆವಲ್ಲ, ಇದು ಕರೆಕ್ಟ್ ಆಗಿ ನಡೀತದೆ. ಆದ್ರೆ ಭಾರತದಲ್ಲಿ ಹಾಗಲ್ಲ. ಬೆಳಕಾದಾಗ ಬೆಳಗಾಯ್ತು ಅಂತ ಹೇಳ್ತೀವಿ. ಅದೇ ವಿದೇಶಗಳಲ್ಲಿ 12 ಕಳೆದು 1 ಸೆಕೆಂಡ್ ಆಗ್ಬಿಟ್ರೆ ಬೆಳಗಾಯ್ತು, AM ಆಯ್ತು. ರಾತ್ರಿ ಎಷ್ಟು ಮಧ್ಯಾಹ್ನ 12 ಗಂಟೆಗೆ PM ಅಂತ ಶುರು ಆಗ್ತದೆ. ಏನದು AM PM ಲಾಂಗ್ ಫಾರ್ಮ್ ಏನು? ಓನೋಂಕಿ ಏನರ್ಥ, ಏನಾದ್ರದ್ದು ಏನರ್ಥ ಅದಂತ ಗೊತ್ತಿಲ್ಲ. ಓನೋಂಕಿ ಬುದ್ಧಿ ಫಿರ್ ಬಿ ಅಚ್ಚಿ ಹೈ. ನೋಡಿ ಬಾಬಾ ಹತ್ರ ಅವ್ರ ಬುದ್ಧಿ ಸ್ವಲ್ಪ ಚೆನ್ನಾಗಿದೆ. वह इतना सतो प्रधान भी नहीं बनते तो तमो प्रधान भी नहीं बनते. ಅವರಷ್ಟು ಸತೋ ಪ್ರಧಾನನೂ ಆಗಲ್ಲ ಮತ್ತೆ ಅವರಷ್ಟು ತಮೋ ಪ್ರಧಾನನೂ ಆಗಲ್ಲ. ಅದಕ್ಕೆ ಅವ್ರ ಬುದ್ಧಿ ಚೆನ್ನಾಗಿರುತ್ತಲ್ಲ, ಅವ್ರಿಗೆಲ್ಲವ್ರ ಬುದ್ಧಿ ಸರಿ ಕೆಲಸ ಮಾಡುತ್ತೆ. ಕರೆಕ್ಟ್ ಅವ್ರು ಬೆಳಗ್ಗೆ ರಾತ್ರಿ ಸರಿಯಾಗಿ ಗುರುತಿಸ್ತಾರೆ. ಭಾರತವಾಸಿ 100% ಸತೋ ಪ್ರಧಾನ್ ಫಿರ್ 100% ತಮೋ ಪ್ರಧಾನ್ ಬಂತೆ. ಆದ್ರೆ ಭಾರತವಾಸಿಗಳೇ 100% ಸತೋ ಪ್ರಧಾನನೂ ಆಗ್ತಾರೆ, 100% ತಮೋ ಪ್ರಧಾನನೂ ಆಗ್ತಾರೆ. ತೋ ಬಾಬಾ ಏನಿದ್ದಾರೆ ಎಕ್ಯುರೇಟ್ ಬರ್ತಾರೆ. ಬೆಳಿಗ್ಗೆ ಅಂದ್ರೆ ಈಗ ಎಷ್ಟು ಹಾಗಾದ್ರೆ 12 ಕಳೆದು 1 ನಿಮಿಷ. ಸೆಕೆಂಡ್ ಕೈ ಹಿಸಾಬ್ ನಹಿ ರಖತೆ, ಸೆಕೆಂಡ್ ಅಂತ ಲೆಕ್ಕ ಹಿಡಿಯೋದಿಲ್ಲ, ನಿಮಿಷ ಅಂತ ಲೆಕ್ಕ ಹಿಡಿಲಾಗತ್ತೆ. ಸೆಕೆಂಡ್ ಪಾಸ್ ಹೋನೆ ಮೇ ಮಾಲೂಮ್ ಭಿ ನಹಿ ಪಡ್ತಾ, ಯಾಕೆಂದ್ರೆ ಸೆಕೆಂಡ್ ಕಳೆದಿದ್ದೇನಾಗೋದಿಲ್ಲ, ಗೊತ್ತೇ ಆಗಲ್ಲ ತಾನೆ. ಅದಕ್ಕೆ ಅಬ್ ಯಹ ಬಾತೆ ತುಮ್ ಬಚ್ಚೆ ಸಮಜ್ತೆ ಹೋ, ಈ ಮಾತುಗಳನ್ನ ಈಗ ನೀವು ಮಕ್ಕಳು ತಿಳಿದಿದ್ದೀರಿ. ಜಗತ್ತಿನವರಂತೂ ಇಂಥ ಮಾತುಗಳ ಬಗ್ಗೆ ಘೋರ ಅಂಧಕಾರದಲ್ಲಿ, ಅಂದ್ರೆ ಬಾಬಾ ಬರೋ ವಿಷಯದ ಬಗ್ಗೆ ಬಹಳಷ್ಟು ಅಜ್ಞಾನದ ಅಂಧಕಾರದಲ್ಲಿದ್ದಾರೆ. ಬಾಬಾರನ್ನ ಭಕ್ತರು ದುಃಖದಲ್ಲಿನೇ ನೆನಪು ಮಾಡ್ತಾರೆ. ಪತಿತ ಪಾವನ ಬಾ ಅಂತ ಕರೀತಾರೆ. ಆದ್ರೆ ಅವ್ರು ಯಾರು, ಯಾವಾಗ ಬರ್ತಾರೆ, ಇದೇನೋ ಅವರಿಗೆ ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ರೆ ಮನುಷ್ಯರಾಗಿದ್ದುಕೊಂಡು ಎಕ್ಯುರೇಟ್ ಆಗಿ ಏನೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ ಯಾಕೆಂದ್ರೆ ಪತಿತರಾಗಿದ್ದಾರೆ, ತಮೋ ಪ್ರಧಾನ ಆಗ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ ಕಾಮ್ ಭಿ ಕಿತನಾ ತಮೋ ಪ್ರಧಾನ ಹೇ. ಇವತ್ತು ಮನುಷ್ಯರು ಮಾಡುವಂತ ಕೆಲಸ ಕೂಡ ಏನಾಗಿದೆ, ತಮೋ ಪ್ರಧಾನ ಆಗಿದೆ. ಈಗ ಬೇಹದ್ದಿನ ತಂದೆ ನಾವು ಮಕ್ಕಳಿಗೆ ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾರೆ. ಮಕ್ಕಳೇ ಕರ್ಮಾತೀತ ಕಾಮಜೀತ ಮತ್ತು ಜಗಜ್ಜೀತ ಆಗ್ರಿ. ಕಾಮ ಇದು ಬಹಳ ತಮೋ ಪ್ರಧಾನ ಆಗಿದೆ. ಬೇಹದ್ದಿನ ತಂದೆ ಆಜ್ಞೆಯನ್ನ ಹೊರಡಿಸ್ತಾರೆ, ಸುಗ್ರೀವಾಜ್ಞೆ, ಸ್ಟ್ರಿಕ್ಟ್ ಆರ್ಡರ್. ಮಕ್ಕಳೇ ಕಾಮಜೀತ ಜಗಜ್ಜೀತ ಆಗ್ಬೇಕು. ಒಂದು ವೇಳೆ ಈಗ ಪವಿತ್ರ ಆಗದೇ ಇದ್ದರೆ,
ವಿನಾಶ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಪವಿತ್ರ ಬನ್ನೆ ಸೆ ಅವಿನಾಶಿ ಪದಕೋ ಪಾಯಂಗೆ. ನೀವು ಪವಿತ್ರ ಆಗೋದ್ರಿಂದಲೇ ಅವಿನಾಶಿ ಪದವಿಯನ್ನ ಪಡ್ಕೊಂಡ್ಬಿಡ್ತೀರಿ. ನೀವು ರಾಜಯೋಗವನ್ನ ಕಲಿತಿದ್ದೀರಿ ತಾನೆ? ಏನ್ ಕಲಿತಾ ಇದ್ದೀರಿ? ರಾಜಯೋಗ. ಸ್ಲೋಗನ್ ಇದೆಲ್ಲ, ಬಿ ಹೋಲಿ ಬಿ ಯೋಗಿ. ಯೋಗಿಗಳಾಗ್ರಿ, ಹೋಲಿ ಆಗ್ರಿ, ಪವಿತ್ರ ಆಗ್ರಿ, ಯೋಗಿಗಳಾಗ್ರಿ ಅಂತ. ವಾಸ್ತವವಾಗಿ ಇದನ್ನ ಬಾಬಾ ಹೇಳ್ತಾರೆ ಬರಿಬೇಕು ಏನಂತ, ಬಿ ಯೋಗಿಗಳಾಗಿ ಏನು ಪವಿತ್ರ ಆಗ್ರಿ, ಯೋಗಿಗಳಾಗ್ರಿ ಅಂತ ಬರೀತಾರಲ್ಲ. ವಾಸ್ತವವಾಗಿ ಏನ್ ಬರಿಬೇಕಂದ್ರೆ ಬಿ ರಾಜಯೋಗಿ, ರಾಜಯೋಗಿಗಳಾಗ್ರಿ ಅಂತ ಬರಿಬೇಕು. ಯೋಗಿ ಯೋಗಿ ಅನ್ನೋದು ಇದು ಕಾಮನ್ ಅಕ್ಷರ, ಕಾಮನ್ ಶಬ್ದ, ಎಲ್ಲರೂ ಯೂಸ್ ಮಾಡ್ತಾರೆ. ಯೋಗ, ಯೋಗಿ ಇದೆಲ್ಲ ಅವ್ರಿಗೆ ಯಾವ ಯೋಗ ಅಂತ ಗೊತ್ತಾಗ್ಬೇಕಲ್ಲ. ಹಾಗಾಗಿ ರಾಜಯೋಗಿ ಅಂತ ಬರೀರಿ ಅಂತಾರೆ ಬಾಬಾ. ಬ್ರಹ್ಮಸೆ ಯೋಗ ಲಗಾತೆ, ಅವರು ಬ್ರಹ್ಮ ತತ್ವ ಜೊತೆಗೆ ಯೋಗವನ್ನ ಇಡ್ತಾರೆ, ಅವರನ್ನ ಯೋಗಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಮಕ್ಕಳು ಬಾಬಾರ ಜೊತೆಗೆ, ಸ್ತ್ರೀ ಪುರುಷರ ಜೊತೆಗೆ ಯೋಗವನ್ನ ಇಡ್ತಾರೆ, ಅಂದ್ರೆ ನೆನಪು ಮಾಡ್ತಾರೆ. ಆದ್ರೆ ನಿಮ್ಮದು ರಾಜಯೋಗ ಆಗಿದೆ. ಬಾಬಾ ರಾಜಯೋಗವನ್ನ ಕಲಿಸ್ತಾರೆ. ಆದ್ರಿಂದ ರಾಜಯೋಗವನ್ನ ಬಾಬಾ ರಾಜಯೋಗ ಲಿಖನ ठीक है, बी होली एंड राजयोगी. दिन प्रतिदिन ಕರೆಕ್ಷನ್ ಹೋಗ್ತಾ ಇರತ್ತೆ. ದಿನದಿಂದ ದಿನಕ್ಕೆ ಏನಾಗ್ತಾ ಇರುತ್ತೆ? ಕರೆಕ್ಷನ್ಸ್ ಆಗ್ತಾ ಇರುತ್ತೆ. ಬಾಪಿ ಕಹತೆ ಆಜ್ ತುಮಕೋ ಗುಹೆ ಸೆ ಗುಹೆ ಬಾತೆ ಸುನಾತಾ ಹೂಂ, ಒಬ್ಬ ಶಿವ ಜಯಂತಿ ಬಿ ಆನೆ ವಾಲಿ ಹೈ. ಬಾಬಾ ಹೇಳ್ತಾರೆ ಈ ದಿನ ನಿಮಗೆ ಬಹಳ ರಹಸ್ಯದ ಮಾತುಗಳನ್ನ ತಿಳಿಸಿಕೊಡ್ತೇನೆ ಅಂತ ಅಲ್ವಾ. ಬಾಬಾ ದಿನಾನು ರಹಸ್ಯದ ಮಾತುಗಳನ್ನ ತಿಳಿಸ್ಕೊಟ್ಟಂಗೆ ಇವತ್ತು ತಿಳಿಸ್ತಾರೆ. ಶಿವ ಜಯಂತಿ ಕೂಡ ಬರಲಿದೆ. ಶಿವ ಜಯಂತಿ ಅಂತೂ ನೀವು ಮಕ್ಕಳು ಚೆನ್ನಾಗಿ ಆಚರಣೆ ಮಾಡಬೇಕು. ನೋಡಿ ಬಾಬಾ ಈಗಿಂದ ತಯಾರಿ ಮಾಡಿಸ್ತಾ ಇದ್ದಾರೆ. ತಯಾರಿ ಮಾಡ್ಕೊಳ್ರಿ, ಪ್ಲಾನ್ ಮಾಡ್ರಿ, ಎಲ್ಲರೂ ತನು ಮನ ಧನದಿಂದ ಸೇವೆ ಮಾಡ್ಲಿಕ್ಕೆ ರೆಡಿ ಆಗ್ರಿ. ಶಿವ ಜಯಂತಿ ಬರ್ತಾ ಇದೆ. ಶಿವ ಜಯಂತಿ ಪರ್ ತೋ बहुत अच्छी रीति सर्विस करनी है. जिनके पास प्रदर्शनी है सभी अपने अपने सेंटर पर अथवा घर में शिव जयंती अच्छी रीति मनाओ और लिख दो, शिव बाबा गीता का ज्ञान दाता बाप से बेहद का वर्षा लेने का रास्ता आकर सीखो. ಬಾಬಾ ಹೇಳ್ತಾರೆ ಯಾರ ಬಳಿ ಈ ಎಕ್ಸಿಬಿಷನ್ ಸೆಟ್ ಇದೆ, ಚಿತ್ರ ಪ್ರದರ್ಶನ, ಎಲ್ಲರೂ ತಮ್ಮ ತಮ್ಮ ಸೆಂಟರ್ ನಲ್ಲಿ ಅಥವಾ ತಮ್ಮ ಮನೆಗಳಲ್ಲಿ ಶಿವ ಜಯಂತಿಯನ್ನ ಚೆನ್ನಾಗಿ ಆಚರಣೆ ಮಾಡ್ರಿ. ಬಾಬಾರ ಮನೆಯಲ್ಲಂತೂ ಪಬ್ಲಿಕ್ ನಲ್ಲಿ ಎಲ್ಲರಿಗೂ ಸಾರ್ವಜನಿಕವಾಗಿ ಆಚರಣೆ ಮಾಡುತ್ತೇವೆ. ಹಾಗೆ ಬಾಬಾರ ಮಕ್ಕಳು ಮನೆಗಳಲ್ಲೂ ಕೂಡ ಏನ್ ಮಾಡ್ಬೇಕು? ಶಿವ ಜಯಂತಿ ಆಚರಿಸ್ಬೇಕು. ಹೆಂಗ ಆಚರಿಸ್ಬೇಕು? ಬಾಬಾ ಹೇಳಿದ್ದಾರೆ ಮನೆ ಮೇಲೆ ಧ್ವಜವನ್ನ ಹಾರಿಸೋದು. ಎಲ್ಲರೂ ಈ ವರ್ಷ ಪ್ರೋಗ್ರಾಮ್ ಮಾಡ್ರಿ ಅಲ್ವಾ, ಮನೆಯಲ್ಲಿ ಶಿವ ಜಯಂತಿ ಅಲ್ವಾ, ಅದನ್ನ ಈ ವರ್ಷ ಮಾಡೋಣ. ಎಲ್ಲರ ಮನೆಗಳಲ್ಲಿ ಹೋಗಿ ಫ್ಲಾಗ್ ಅನ್ನ ಹಾರಿಸೋದು. ಬಾಬಾ ಹೇಳ್ತಿದ್ದಾರೆ ಬಲ್ ಲಿಖದು ಶಿವ ಬಾಬಾ, ನೀವೇ ಹಾರಿಸೋದಲ್ಲ, ಕರೀರಿ, ಯಾವ ದಿನ ಬಂದು ಧ್ವಜವನ್ನ ಹಾರಿಸ್ತೇವೆ. ಇಡೀ ತಿಂಗಳು ಶಿವ ಜಯಂತಿಯನ್ನ ಮಾಡೋಣ, ಶಿವರಾತ್ರಿ ಮಾಡೋಣ. ಅವ್ರ ಲಿಖದು ಶಿವ ಬಾಬಾ ಗೀತಾ ಜ್ಞಾನದಾತ ಬಾಪ್ ಸೆ ಬೇಹದ್ ಕಾ ವರ್ಷಾ ಲೇನೆ ಕಾ ರಾಸ್ತಾ ಆಕರ್ ಸೀಖೋ. ಮತ್ತೆ ಈ ರೀತಿ ಸ್ಲೋಗನ್ ಬೋರ್ಡ್ಸ್ ಗಳನ್ನ ಹಾಕ್ಬೇಕು. ಶಿವ ಬಾಬಾ ಗೀತಾ ಜ್ಞಾನದಾತ, ತಂದೆ ಬೇಹದ್ದಿನ ಆಸ್ತಿನ ಕೊಡ್ಲಿಕ್ಕೆ ತಗೊಳ್ಳುವಂತ ಮಾರ್ಗ ತೋರಿಸ್ತಿದ್ದಾರೆ, ಬಂದು ಇದನ್ನ ಕಲೀರಿ ಅಂತ. ಬಲ್ ಬತ್ತಿಯ ಆದಿ ಬಿ ಜಲಾದು. ಮತ್ತೇನ್ ಮಾಡ್ರಿ, ನಿಮ್ಮ ಮನೆಗಳಲ್ಲಿ ಈ ರೀತಿ ಸ್ಲೋಗನ್ ಬೋರ್ಡ್ ಹಾಕ್ಬೋದು ಅಥವಾ ಎಲ್ಲರಿಗೂ ತಿಳಿಸ್ಬೋದು. ಮತ್ತು ಮನೆಗಳಿಗೆ ಏನ್ ಮಾಡ್ಬೇಕು, ನಿಮ್ಮ ಮನೆಗೂ ಮತ್ತು ಬಾಬಾರ್ ಮನೆಗೂ ದೀಪದ ಅಲಂಕಾರ. ಸತ್ಯ ದೀಪಾವಳಿಯಿಂದನೇ ಶಿವರಾತ್ರಿ ಅಂತ ಹೇಳ್ತಾರೆ ತಾನೆ. ಬಾಬಾ ಅದಕ್ಕಾಗಿ ದೀಪದ ಅಲಂಕಾರಗಳನ್ನು ಕೂಡ ಮಾಡ್ಕೊಳ್ಬೇಕು. ಮನೆಗಳಲ್ಲಿ ಶಿವ ಜಯಂತಿಯನ್ನ ಆಚರಣೆ ಮಾಡಬೇಕು. ಯಾವ ರೀತಿ ಭಕ್ತಿಯಲ್ಲಿ ಒಂದು ದೊಡ್ಡ ಹಬ್ಬ ಅವ್ರದ್ದಾದ್ರೆ ಹೇಗೆ ಮನೆ ಸ್ವಚ್ಛತೆ ಮಾಡ್ಕೊಳ್ತಾರೆ, ದೀಪಾಲಂಕಾರ ಮಾಡ್ತಾರೆ, ವಿಶೇಷವಾದ ಏನು ಆಹಾರ ಪದಾರ್ಥ ಮಾಡುತ್ತಾರೆ. ಹಾಗೆ ನಾವು ಏನ್ ಮಾಡ್ಬೇಕು, ಮನೆಗಳಲ್ಲಿ ಆ ದಿನ ಸಿಹಿ ಮಾಡೋದು, ಸ್ವೀಟ್ ಮಾಡೋದು, ಹಬ್ಬ ಹೇಗೆ ಸ್ವಚ್ಛತೆ, ದೀಪಾಲಂಕಾರ ಅವೆಲ್ಲವನ್ನು ಮಾಡ್ಬೇಕು ಅಂತಾರೆ ಬಾಬಾ. ತುಮ್ ಜ್ಞಾನ ಗಂಗಾಯಿ ಹೋನ. ಯಾರಾಗಿದ್ದೀರಿ ನೀವು? ಜ್ಞಾನ ಗಂಗೆ ಇರುತ್ತೋ ಹರ್ ಏಕ್ ಕೆ ಪಾಸ್ ಗೀತಾ ಪಾಠಶಾಲಾ ಹೋನಾ ಚಾಹಿ. ನೀವು ಜ್ಞಾನ ಗಂಗೆ ಇರಲ್ವಾ, ನಿಮ್ಮ ಪ್ರತಿಯೊಬ್ಬರ ಬಳಿ ಏನಿರ್ಬೇಕು?
ನಿಮ್ ಪ್ರತಿಯೊಂದು ಮನೆ ಗೀತಾ ಪಾಠಶಾಲೆ ಆಗಬೇಕು. ಬಂದವರಿಗೆ ಜ್ಞಾನ ಕೊಡದೆ ಕಳಿಸಬಾರ್ದು. ಒಂದೊಂದು ಮನೆ ಬಾಬಾರವರ ಒಂದೊಂದು ಮನೇನು ಗೀತಾ ಪಾಠಶಾಲೆ, ಸತ್ಯ ಗೀತಾ ಜ್ಞಾನ ಹೇಳುವಂತ ಶಾಲೆ ಆಗ್ಬೇಕು. ಘರ್ ಘರ್ ಮೇ ಗೀತಾ ತೋ ಪಡ್ತೆ ಹೇನಾ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಭಗವದ್ಗೀತೆಯನ್ನ ಓದ್ತಾರೆ ತಾನೆ. ಇತ್ತೀಚೆಗೆ ಓದಲ್ಲ, ಹಿಂದೆ ಒಂದು ಕಾಲ ಇತ್ತು ಯಾವ ರೀತಿ ಅವರು ಬೈಬಲ್ಲು ಕುರಾನ್ ಓದ್ತಾರೆ, ಹಾಗೆ ಭಾರತದ ಹಿಂದೂಗಳ ಮನೆಗಳಲ್ಲಿ ಏನ್ ಓದ್ತಿದ್ರು? ಭಗವದ್ಗೀತೆ. ಈಗ ಓದ್ತಾರ? ಯಾರು ಓದಲ್ಲ. ಒಂದಿಷ್ಟು ಅರ್ಶಿನ ಕುಂಕುಮ ಹಚ್ತಾರೆ, ನಮಸ್ಕಾರ ಮಾಡ್ತಾರೆ, ಹೋಗ್ಬಿಡ್ತಾರೆ ಇಷ್ಟೇ. ಎಲ್ರೂ ಅವರ ಧರ್ಮದ ಪುಸ್ತಕಗಳನ್ನ ಪ್ರತಿದಿನ ಓದ್ತಾರೆ. ಆದ್ರೆ ಭಾರತದಲ್ಲಿ ಯಾಕೆ ಓದಲ್ಲ ಅಂದ್ರೆ, ಒಂದೋ ಎರಡೋ ಎಷ್ಟೋ ಪುಸ್ತಕಗಳಿದ್ದಾವೆ. ಯಾವ್ದು ಓದ್ಬೇಕು? ಗೀತೆ ಓದ್ಬೇಕು, ರಾಮಾಯಣ ಓದ್ಬೇಕು, ಗರುಡ ಪುರಾಣ ಓದ್ಬೇಕು, ದೇವಿ ಪುರಾಣ ಓದ್ಬೇಕು, ಯಾವ್ದು ಓದ್ಬೇಕು? ಅದಕ್ಕೆಲ್ಲ ಬಿಟ್ಕೊಂಡು ಕೂತ್ಬಿಟ್ಟಿದ್ದಾರೆ ಭಾರತವಾಸಿಗಳು. ಪುರುಷೋ ಸೇ ಭಿ ಮಾತಾಯೇ ಭಕ್ತಿ ಮೇ ತೀಖಿ ಹೋತಿ ಹೈ. ಮಾತೆಯರಿಗಿಂತ ಪುರುಷರಿಗಿಂತ ಮಾತೆಯರೇನಾಗ್ತಾರಂತೆ? ಭಕ್ತಿಯಲ್ಲಿ ಕೂಡ ಮುಂದೆ ಇರ್ತಾರೆ, ಜಾಸ್ತಿ ಭಕ್ತಿ ಮಾತೆಯರು ಮಾಡ್ತಾರೆ. ऐसे ಕುಟುಂಬ भी होते जहाँ ಗೀತಾ ಪಡ್ತೆ ಹೈ. ಇಂಥ ಕುಟುಂಬಗಳಿದಾವೆ, ಇಡೀ ಮನೆ ಜನ ಎಲ್ಲ ಕುತ್ಕೊಂಡು ಮನೇಲಿ ಏನ್ ಮಾಡ್ತಾರೆ? ಭಗವದ್ಗೀತೆನ ಓದಿಕೊಳ್ಳುವಂತ ಮನೆ ಕುಟುಂಬ ಕೂಡ ಇದೆ. ತೋ ಘರ್ ಮೇ ಭಿ ಚಿತ್ರ ರಖ ದೇನೆ ಚಾಹಿ. ಅದೇ ರೀತಿ ನೀವು ಜ್ಞಾನಿಗಳು ಮನೆ ಮನೆಯಲ್ಲಿ ಏನಿರ್ಬೇಕು? ಬಾಬಾರವರ ಚಿತ್ರ ಇಟ್ಕೋಬೇಕು. ಬಾಬಾರ ಮುರಳಿಯನ್ನ ಒಬ್ರು ಓದಬೇಕು, ಎಲ್ಲರೂ ಕುತ್ಕೊಂಡು ಕೇಳ್ಬೇಕು. ಇಲ್ಲಂತೂ ಬೆಳಿಗ್ಗೆ ಸಾಯಂಕಾಲ ಬರ್ತೀರಿ ಅನ್ಕೊಳ್ರಿ, ಒಂದ್ ಟೈಮ್ ನಿಮ್ ಮನೇಲೆಲ್ಲ ಫ್ರೀ ಇರೋ ಟೈಮ್ ಇರುತ್ತಲ್ಲ, ಆ ಟೈಮ್ ನಲ್ಲಿ ಕುತ್ಕೊಂಡು ಮುರಳಿಗಳನ್ನ ಓದ್ಕೊಳ್ಳಿ. ಲಿಖ ದೇ ಕಿ ಬೇಹದ್ ಕೆ ಬಾಪ್ ಸೆ ಆಕರ್ ಫಿರ್ ಸೆ ವರ್ಸಾಲು. ಬರೀರಿ ಸ್ಲೋಗನ್ ಅನ್ನ, ಬೇಹದ್ದಿನ ತಂದೆಯಿಂದ ಆಸ್ತಿನ ತಗೊಳ್ಳಿಕ್ಕೆ ಬನ್ನಿ ಅಂತ ಸ್ಲೋಗನ್ ಬೋರ್ಡ್ ಗಳನ್ನ ನಿಮ್ ಮನೆಗಳಲ್ಲೂ ಕೂಡ ಹಾಕೊಳ್ಳಿ. ಯಶ್ ಶಿವ ಜಯಂತಿ ಕಾ ತ್ಯೋಹಾರ್ ವಾಸ್ತವೇ ತುಮಾರಿ ಸಚ್ಚಿ ದೀಪಾವಳಿ ಹೈ. ನೋಡಿ ಏನ್ ಹೇಳ್ತಾರೆ ಬಾಬಾ, ಶಿವ ಜಯಂತಿ ಹಬ್ಬ ಏನಾಗಿದೆ? ನಿಜವಾಗಿ ಹಂಗ್ ನೋಡಿದ್ರೆ ನಿಮ್ಮ ಸತ್ಯ ದೀಪಾವಳಿ ಅಂದ್ರನೆ ಶಿವ ಜಯಂತಿ. ಅವರು ದೀಪಾವಳಿ ಯಾವಾಗ ಮಾಡ್ತಾರೆ? ನಾವ್ ಯಾವಾಗ ಮಾಡ್ಬೇಕು? ಶಿವ ಜಯಂತಿ ದಿನ, ಅಂದ್ರೆ ದೀಪದ ಅಲಂಕಾರ ಇತ್ಯಾದಿ. जब शिव बाप आते तो घर घर में रोशनी हो जाती है. ಯಾಕೆ ದೀಪಾಲಂಕಾರ ಮಾಡ್ಬೇಕಂತಂದ್ರೆ, ಶಿವಬಾಬಾ ಬಂದಾಗ್ಲೇನೆ ತಾನೆ ಮನೆ ಮನೆಯಲ್ಲಿ ಏನ್ ಬಂದಿದ್ದು? ಜ್ಞಾನದ ಬೆಳಕು ಬಂದಿದ್ದು. ಇಸ್ ತ್ಯೋಹಾರ್ ಕೋ ಖೂಬ್ ಬತ್ತಿಯ ಆದಿ ಜಲಾಕರ್ ರೋಶ್ನಿ ಕರ್ಮನ. ಈ ಹಬ್ಬದಲ್ಲಿ ಬಹಳಷ್ಟು ದೀಪ ಇತ್ಯಾದಿಗಳನ್ನ ಹಾಕಿ ಬೆಳಕು ಬೆಳಕು ಮಾಡಿ. ತುಮ್ ಸಚ್ಚಿ ದೀಪಾವಳಿ ಮನಾತೆ ಹೋ. ನೀವು ಸತ್ಯ ದೀಪಾವಳಿನ ಆಚರಣೆ ಮಾಡ್ತೀರಿ. ಫೈನಲ್ ತೋ ಹೋನಾ ಹೈ ಸತ್ಯುಗ್ ಮೇ. ಆದ್ರೆ ಫೈನಲ್ ಆಗೋದು ಯಾವಾಗದು? ದೀಪಾವಳಿ ಫೈನಲ್ ಆಗೋದು ಯಾವಾಗ? ಅಲ್ವಾ? ಈಗ ನಿಧಾನ ದೀಪ ಹಚ್ಚುತ್ತಾ ಇದ್ದೀರಿ, ಒಂದೊಂದೊಂದೊಂದೊಂದು ದೀಪ ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆ. ಸತ್ಯುಗದಲ್ಲಿ ಮನೆ ಮನೆಯಲ್ಲಿ ಒಂದೊಂದು ಆತ್ಮ 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 ಜ್ಯೋತಿ ಜ್ಯೋತಿ ಏನಾಗುತ್ತೆ? ಬೆಳಗತ್ತೆ. ಹಾಗಾಗಿ ಫೈನಲ್ ದೀಪಾವಳಿ ಯಾವಾಗ? ಸತ್ಯುಗದಲ್ಲಿ. ಪಾವೇತರಲ್ಲಿ ಮನೆ ಮನೆಯಲ್ಲಿ ಬೆಳಕೇ ಬೆಳಕಿರುತ್ತೆ. ಅಂದ್ರೆ ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಬೆಳಕೇ ಬೆಳಕಿರುತ್ತೆ. ಅಂದ್ರೆ ಪ್ರತಿ ಆತ್ಮದ ಜ್ಯೋತಿ ಜಾಗೃತ ಆಗಿರುತ್ತೆ, ಅಂದ್ರೆ ಬೆಳಗಿರುತ್ತೆ. ಇಲ್ಲಿ ಅಂತೂ ಅಂಧಕಾರ ಇದೆ, ಆತ್ಮಗಳು ಅಸುರಿ ಬುದ್ಧಿಯವರಾಗ್ಬಿಟ್ಟಿದ್ದಾರೆ. ಅಲ್ಲಿ ಆತ್ಮಗಳು ಪವಿತ್ರ ಆಗಿರೋದ್ರಿಂದ ಏನಾಗಿರ್ತಾರೆ? ದೈವಿ ಬುದ್ಧಿಯವರಾಗಿರ್ತಾರೆ. ಆತ್ಮನೇ ಪತಿತ, ಆತ್ಮನೇ ಪಾವನ ಕೂಡ ಆಗತ್ತೆ. ನೀವೀಗ ಏನಾಗಿದ್ದೀರಿ? ವರ್ತ್ ನಾಟ್ ಎ ಪೆನಿಯಿಂದ ವರ್ತ್ ಪೌಂಡ್ ಆಗ್ತಿದ್ದೀರಿ. ಏನೋ ಬೆಲೆ ಇಲ್ದವ್ರಂಗೆ ಇರುವಂತ ನಾವಿವಾಗ ಬೆಲೆ ಉಳ್ಳವರಾಗ್ತಾ ಇದ್ದೇವೆ. ಆತ್ಮ ಪತಿತ ಆಗಿರೋದ್ರಿಂದ ಶರೀರ ಕೂಡ ಪತಿತ ಆಗುತ್ತೆ. ಆತ್ಮ ಪವಿತ್ರ ಆದ್ರೆ ಶರೀರ ಕೂಡ ಪವಿತ್ರ ಆಗತ್ತೆ. ಇಲ್ಲಿ ಆತ್ಮ ಅಪವಿತ್ರ ಆಗಿದೆ ಅಂದ್ಮೇಲೆ ಶರೀರ ಮತ್ತು ಜಗತ್ತು ಕೂಡ ಏನಾಗಿದೆ? ಅಪವಿತ್ರ ಅಥವಾ ಇಂಪ್ಯೂರ್ ಆಗಿದೆ. ಇನ್ ಬಾತೋಂ ಕೋ ತುಮಾರೆ ಸೆ ಕೋಯಿ ಥೋಡೆ ಹೇ ಜೋ ಯಥಾರ್ಥ ರೀತಿ ಸಮಜ್ತೆ ಹೈ. ಇಲ್ಲಿ ನೀವು ಮಕ್ಕಳು ಕೂಡ ಬಹಳ ಕಡಿಮೆ ಜನ ಯಥಾರ್ಥವಾಗಿ ತಿಳ್ಕೊಂಡಿದ್ದೀರಿ, ಮತ್ತು ಯಾರು ತಿಳ್ಕೊಂಡಿದ್ದೀರೋ ಅವ್ರ ಒಳಗೆ ಖುಷಿ ಇರ್ತದೆ. ನೋಡಿ, ನೀವು ಮಕ್ಕಳಲ್ಲಿ ಕೆಲವರು ಮಾತ್ರ ಈ ಜ್ಞಾನ ತಿಳ್ಕೊಂಡಿದ್ದೀರಿ. ಯಾರು ತಿಳ್ಕೊಂಡಿದ್ದೀರೋ ಅವರಿಗೆ ಖುಷಿ ಇರುತ್ತೆ. ನಂಬರ್ ವಾರ್ ಪುರುಷಾರ್ಥ ಅಂತೂ ಮಾಡ್ತಾ ಇರ್ತಾರೆ. ಗ್ರಹಚಾರ ಕೂಡ ಇರುತ್ತೆ ತಾನೆ. ಕೆಲವೊಮ್ಮೆ ರಾಹು ಗ್ರಹಚಾರ ಕುತ್ಕೊಳ್ಳುತ್ತದೆ,
ಮಕ್ಕಳಲ್ಲಿ ಪಾಪ ಒಂದೇ ರೀತಿ ಸ್ಥಿತಿ ಇರಲ್ಲ, ಒಂದೊಂದ್ಸಲ ಒಂದೊಂದ್ ರೀತಿ ಇರ್ತದೆ, ಒಂದ್ಸಲ ರಾಹು ದಶೆನೇ ಕುತ್ಕೊಳ್ತದೆ, ಒಂದ್ಸಲ ರಾಹು ದಶೆ ಕುತ್ಕೊಂಡ್ರಂತೂ ಆಶ್ಚರ್ಯವತ್ತಾಗಿ ಅವರು ಓಡಿ ಹೋಗ್ಬಿಡ್ತಾರೆ ಬಾಬಾವ್ರನ್ನ ಬಿಟ್ಟು. ಬೃಹಸ್ಪತಿ ದಶೆ ಬದಲಾಗ್ತದೆ, ಬೃಹಸ್ಪತಿ ಕಿ ದಶಾ ಸೇ ಬೃಹಸ್ಪತಿ ದಶೆ ಇದ್ದದ್ದು ಬದಲಾಗಿ ರಾಹು ದಶೆ ಕುತ್ಕೊಂಡ್ಬಿಡುತ್ತೆ ಕೆಲವ್ರ ಮೇಲೆ, ಕಾಮ ವಿಕಾರದಲ್ಲಿ ಹೋಗ್ತಾರೆ, ರಾಹು ದಶೆ ಕುತ್ಕೊಳ್ಳುತ್ತೆ, ಮಲ್ಲ ಯುದ್ಧ ನಡೀತದೆ ತಾನೆ. ಯಾಕೆ ಮಲ್ಲ ಯುದ್ಧಕ್ಕೆ ಹೋಲಿಸ್ತಾರೆ ಬಾಬಾ? ಮಲ್ಲ ಯುದ್ಧದಲ್ಲಿ ಎಷ್ಟೇ ಸ್ಟ್ರಾಂಗ್ ಇದ್ರು ಒಂದ್ಸಲ ಪೆಟ್ಟು ತಿಂತಾನೆ, ಬೀಳ್ತಾನೆ, ಮತ್ತೆ ಹೇಳ್ತಾನೆ, ಹಂಗೆ ಒಂದ್ಸಲ ಗೆಲ್ತಾನೆ, ಆತರ. ಬಾಬಾ ಹೇಳ್ತಾರೆ ನೀವು ಮಾತೆಯರು ನೋಡಿರ್ಲಿಕ್ಕಿಲ್ಲ ಅಂತಾರೆ ಬಾಬಾ, ಮಲ್ಲ ಯುದ್ಧ ನೋಡಿರ್ಲಿಕ್ಕಿಲ್ಲ. ಈಗಂತೂ ಟಿವಿ ಬಂದಿದೆ, ಮನೆ ಮನೆಯಲ್ಲಿ ಎಲ್ಲರೂ ನೋಡಿರ್ತಾರೆ. ರೆಸ್ಲಿಂಗ್ ಇರ್ಬೋದು, ಕರಾಟೆ ಇರ್ಬೋದು, ಎಲ್ಲ ನೋಡಿದ್ದೀರಿ ತಾನೆ. ಅವರು ಬೀಳ್ತಾರೆ, ಇವರು ಬೀಳ್ತಾರೆ, ಎರಡು ಪಾರ್ಟಿಯವರು, ಆ ಕಡೆಯವನು ಪೆಟ್ಟು ತಿಂತಾನೆ, ಈ ಕಡೆಯವನು ಪೆಟ್ಟು ತಿಂತಾನೆ, ಹಾಗೆ ಇರ್ತದೆ. ಮಾತೆಯರು ಇದನ್ನ ನೋಡಿರ್ಲಿಕ್ಕಿಲ್ಲ ಅಂತಾರೆ ಬಾಬಾ. ಯಾಕೆಂದ್ರೆ ಮಾತಾಯಿ ಹೋತಿ ಹೇ ಘರ್ ಕಿ ಘರೇತ್ರಿ, ಗೃಹಿಣಿಯಾಗಿ ಮನೆಯಲ್ಲೇ ಇರ್ತಾಳೆ ಮಾತೆ. ಆ ಕಾಲ ಇತ್ತು, ಮನೆಯಲ್ಲೇ ಇರ್ತಿದ್ರು. ಇವಾಗ್ಲೂ ಹೆಚ್ಚಾಗಿ ಮಾತೆಯರೇ ಮನೆಯಲ್ಲಿ ಮನೆಯನ್ನ ಸಂಭಾಲನೆ ಮಾಡ್ಲಿಕ್ಕೆ ಮನೆಯಲ್ಲೇ ಇರ್ತಾರೆ. ಕೆಲವೊಂದು ವಿಷಯ ಮಾತೆಯರಿಗೆ ಗೊತ್ತಿರೋದಿಲ್ಲ ಅಂತಾರೆ ಬಾಬಾ. ಈಗ ನೀವು ಮಕ್ಕಳಿಗೆ ಗೊತ್ತಾಗಿದೆ, ಭ್ರಮರಿಗೂ ಘರೇತ್ರಿ ಅರ್ಥಾತ್ ಘರ್ ಬನಾನೆ ವಾಲೆ ಕಹತೆ ಹೈ. ಭ್ರಮರ ಹುಳಕ್ಕೂ ಕೂಡ ಘರೇತ್ರಿ ಗೃಹಿಣಿ ಅಂತ ಹೇಳ್ತಾರೆ. ಅಂದ್ರೆ ಮನೆಯನ್ನ ನೋಡಿಕೊಳ್ಳೋಳು, ಮನೆಯನ್ನ ಏನಂತಾರೆ ಅದಕ್ಕೆ, ಹೋಮ್ ಮ್ಯಾನೇಜ್ಮೆಂಟ್, ಹೋಮನ್ನ ಎಲ್ಲ ಮ್ಯಾನೇಜ್ ಮಾಡೋಳೆ ಯಾರು? ಏನಂತಾರೆ ಅದಕ್ಕೆ? ಹೋಮ್ ಮಿನಿಸ್ಟರ್, ಹೋಮ್ ಮೇಕರ್, ಹೌದಾ? ಹೋಮ್ ಮೇಕರ್ ಅಂತಾರೆ ಮಾತೇರಿ. ಅವ್ರದ್ದು ಜಾಬೇ. ಅಣ್ಣಂದ್ರೆ ಅನ್ಕೊಂಡಿರ್ತಾರೆ ನೀವೇನ್ ಕೆಲ್ಸ ಮಾಡಿದಿರ, ಎಷ್ಟು ಕೆಲ್ಸ ಮಾಡ್ತಾರ ಅವ್ರು ಮಾತೇರು. ಅವ್ರಿಲ್ಲ ಅಂದ್ರೆ ಒಂದ್ ವಾರ ಎಲ್ಲರೂ ಕಳಿಸ್ ನೋಡ್ರಿ, ಮನೆ ಹೆಂಗಿರ್ತದೆ. ಒಂದ್ ವಾರ ಅಲ್ಲ, ಒಂದಿನ ಬದುಕ್ಲಿಕ್ಕೆ ಆಗಲ್ಲ ಅವ್ರು. ಏನಂತೆ? ಹೌದಾ? ಅವರೇ ಹೇಳ್ಬೇಕು, ಇದೇ ತರಕಾರಿ ತರ್ಬೇಕು, ಇಷ್ಟೇ ಹಾಲ್ ತರ್ಬೇಕು, ಹಿಂಗೇ ನೀರ್ ಬೇಕು, ಇಷ್ಟೇ ಎಲ್ಲ ಬೇಕು ಎಲ್ಲ, ಅಲ್ವಾ? ಅವ್ರು ಆರ್ಡರ್ ಮಾಡಿದ್ರೆ ಎಲ್ಲ ನಡಿ. ಏನು ಹೆಚ್ಚು ಕಡಿಮೆ ಮಾಡಂಗಿಲ್ಲ, ಒಂದು ಕೊಳ್ತಿ ಟೊಮೆಟೊ ತರಂಗಿಲ್ಲ ನೀವು, ಅಲ್ವಾ? ಅದಕ್ಕೆ ಹೋಮ್ ಮೇಕರ್ ಯಾರು? ಮಾತೆಯರಿಂದಲೇ ಮನೆ ನಡೆಯೋದು, ಅಲ್ವಾ? ಘರ್ ಬನಾನೆ ವಾಲಿ, ಮನೆಯನ್ನ ತಯಾರು ಮಾಡೋಳು, ಮನೆಯನ್ನ ತಯಾರಿಡೋಳು, ಅಲ್ವಾ? ಘರ್ ಬನಾನೆ ಕಾ ಅಚ್ಚಾ ಕಾರಿಗಾರಿ ಹೈ. ಮನೆ ತಯಾರು ಮಾಡೋದು ಒಂದು ಒಳ್ಳೆಯ ಕಲೆ, ಅಲ್ವಾ? ಮನೆ ಸ್ವರ್ಗ ಆಗ್ಬೇಕಂದ್ರು ಮಾತೇನೆ ಕಾರಣ. ಮನೆ ನರಕ ಆಗ್ಬೇಕಂದ್ರು ಯಾರ ಮನೆಯಲ್ಲಿ ಮಾತೆ ಆಲಸಿ ಇರ್ತಾಳೆ, ಯಾವ ಮನೆಯಲ್ಲಿ ಮಾತೆ ಕೊಳಕಿರ್ತಾಳೆ, ಗಲೀಜ್ ಇರ್ತಾಳೆ, ಅಂದ್ರೆ ಅಷ್ಟು ಸ್ವಚ್ಛತೆ ಗೊತ್ತಿಲ್ಲ, ಯಾವ ಮಾತೆಗೆ ಅಶಾಂತಿ ಇರ್ತದೆ, ಕಿರಿಕಿರಿ ಮಾಡೋಳು, ಚಿಂತೆ ಮಾಡೋಳು, ಕಿಟಿ ಮಾಡೋಳು ಇರ್ತಾಳೆ, ಆ ಮನೆ, ಅಲ್ವಾ? ಅದಕ್ಕೆ ಮನೆ ಮಾಡೋದಿದೆಯಲ್ಲ, ಹೋಮ್ ಮೇಕಿಂಗ್, ಇದು ಬಹಳ ಒಳ್ಳೆ ಒಂದು ಕಲೆ, ಅಲ್ವಾ? ಮನೆ ಜನ ಎಲ್ಲ ಯಾರ ಮನೆಯಲ್ಲಿ ಮಾತೆ ಸರಿ ಇರ್ತಾಳೆ ಅವ್ರ ಮನೆಯಲ್ಲಿ ಮನೆ ಸರಿ ಇರುತ್ತೆ. ಎಲ್ಲಾ ಸಹನೆ ಮಾಡ್ಕೋಬೇಕು ಮಾತೆಯರು, ಬಹಳ ಸಹಿಸ್ಕೊಳ್ಬೇಕಾಗ್ತದೆ, ಅಲ್ವಾ? ಅದಕ್ಕೆ ಮಾತೆಗೆ ಭೂಮಿಯಷ್ಟು ಸಹನೆ ಉಳ್ಳವಳು ಅಂತ ಕರೀತಾರೆ. ಇಸ್ಲಿ ಘರೇತ್ರಿ ನಾಮ, ಅದಕ್ಕಾಗಿ ಮಾತೆಗೆ ಏನಂತಾಳೆ ಅಂತಾರೆ? ಗೃಹಿಣಿ, ಅಂದ್ರೆ ಗೃಹವನ್ನ, ಮನೆಯನ್ನ ತಯಾರು ಮಾಡೋಳು. ಕಿತನಿ ಮೆಹನತ್ ಕರ್ತಿ ಹೈ. ನೋಡಿ ಬಾಬಾ ಮಾತೆಯರ ಕಷ್ಟ ಎಲ್ಲ ಗೊತ್ತು ಮಾತೆಯರಿಗೆ. ಮಾತೆಯರು ಮಹಿಮೆ ಮಾಡ್ತಿದ್ದಾರೆ ಇವತ್ತು. ಬಾಬಾ ಎಷ್ಟು ಕಷ್ಟ ಪಡ್ತಾರೆ ಮಾತೆಯರು. ಓ ಬಿ ಪಕ್ಕಾ ಮಿಸ್ತ್ರಿ ಹೈ. ಮಾತೆಯರಂದ್ರೆ ಏನಂತೆ? ಪಕ್ಕಾ ಮೇಸ್ತ್ರಿ ಇದ್ದಂಗೆ. ಅವ್ರು ಸ್ಥೂಲ ಮನೆ ಕಟ್ಟುತ್ತಾರೆ. ಮೇಸ್ತ್ರಿಗಳೇನೋ ಸ್ಥೂಲ ಮನೆ ಕಟ್ಟಿ ಹೋಗ್ಬಿಡ್ತಾರೆ. ಒಳಗಿನ ಮನೆ ಶಾಂತಿ, ಸುಖ, ಆರೋಗ್ಯ, ನೆಮ್ಮದಿ ಎಲ್ಲ ವ್ಯವಸ್ಥೆ ಇವೆಲ್ಲ ಮಾಡುವಂತ ಮೇಸ್ತ್ರಿ ಯಾರು? ಮಾತೆಯರು. ದೋ ತೀನ್ ಕಮರಾ ಬನಾತಿ. ಭ್ರಮರ ಕೂಡ ಒಳ್ಳೆ ಮೇಸ್ತ್ರಿ ಅಂತೆ, ಅದು ಮನೆ ಕಟ್ಟುತ್ತಂತೆ. ಅದ್ರೊಳಗೆ 3-4 ರೂಮ್ ಮಾಡ್ಕೊಂಡಿರ್ತದಂತದು ಭ್ರಮರ. ನಮ್ಗನ್ಸಿರುತ್ತೆ ಗೂಡು ಒಂದೇ ಅಂತ, ಅದ್ರೊಳಗ್ ಕೋಣೆ ರೂಮ್ ಮಾಡ್ಕೊಂಡಿರ್ತದಂತದು. 3-4 ಕೀಡೆ ಲೇ ಆತಿ, ಒಂದೇ ಕೀಡೆ ತಗೊಂಡ್ ಬರಲ್ಲ ಅಂತದ್ದು, 3-4 ತಗೊಂಡ್ಬಂದು 3-4 ಕೋಣೆಯಲ್ಲಿ, ಒಂದೊಂದು ಕೋಣೆಯಲ್ಲಿ ಒಂದೊಂದು ಹುಳನ ಇಡುತ್ತಂತೆ. ವೈಸೆ ತುಂಬಿ ಬ್ರಾಹ್ಮಣಿ ಆಗು, ಹಾಗೆ ನೀವು ಮಕ್ಕಳು ಕೂಡ ಏನಾಗಿದ್ದೀರಿ?
ಬ್ರಾಹ್ಮಣಿಯರಾಗಿದ್ದೀರಿ. ಚಾಹೆ ಏಕ್ ದೋ ಕೋ ಬನಾओ, ಚಾಹೆ 10-12 को, चाहे 100 को, चाहे 500 को बनाओ. ಅದರಂಗೆ ನೀವು ಕೂಡ ಬ್ರಾಹ್ಮಣಿಯರು. ಬಾಬಾ ಹತ್ರ ಅದು ಕೋಣೆ ಮಾಡ್ಕೊಂಡಿರ್ತದೆ, ರೂಮ್ ಮಾಡ್ಕೊಂಡಿರುತ್ತೆ, ತನ್ನ ಗೂಡಲ್ಲಿ 3-4 ಕೀಟಗಳನ್ನ ತಗೊಂಬಂದದು ಭ್ರಮರ ಮಾಡುತ್ತೆ. ನೀವು ತಯಾರು ಮಾಡ್ರಿ, ಒಬ್ಬರನ್ನಾದ್ರೂ ತಯಾರು ಮಾಡ್ರಿ, ಇಬ್ಬರನ್ನ ತಯಾರು ಮಾಡ್ರಿ, ಇಲ್ಲ 10-12 ಜನ, ಇಲ್ಲ 100, ಇಲ್ಲ 500 ಮಾಡ್ರಿ. ಬರೀ 1-2 ಅಂತಂದ್ರೆ ಅಷ್ಟೇ ಮಾಡ್ತೀರಿ ಅಂತ ಬಾಬಾ ನೋಡ್ರಿ 500 ಕೊಟ್ಟಿದ್ದಾರೆ. ಒಬ್ಬೊಬ್ಬ ಮಾತೇರು ಎಷ್ಟು ಜನರನ್ನ ತಯಾರು ಮಾಡ್ಬೇಕು? 500 ಜನರನ್ನ ತಯಾರು ಮಾಡಿ ತೋರಿಸ್ರಿ. ಬಾಬಾ ಹೇಳಿದಾರೆ ಹೊಸ ವರ್ಷದಲ್ಲಿ ಒಬ್ಬೊಬ್ಬ ಮಾತೇರು 500 ಜನರನ್ನ ತಯಾರು ಮಾಡ್ಬೇಕು. मंडप आदि बनाते हो, यह भी घर बनाना हुआ ना, उनमें बैठ सबको बू बू करते हो. फिर कोई तो समझकर कीड़े से ब्राह्मण बनते हैं. ಕೆಲವ್ರು ನೀವೆಲ್ಲರಿಗೂ ಜ್ಞಾನ ಕೊಡ್ತೀರಿ, ಬಾಬಾ ಅದರಲ್ಲಿ ಕೆಲವರು ಎಲ್ಲ ಸೇರ್ಸ್ಕೊಂಡು ಶಿಬಿರ ಅಂತ ಮಾಡ್ತೀರಿ, ಒಂದೇ ಮಂಟಪದಲ್ಲಿ ಒಂದು ಸಭೆ ಮಾಡಿ ಕೂಡಿಸ್ತೀರಿ, ಜ್ಞಾನದ ಭೂಭೂ ಮಾಡ್ತೀರಿ. ನೀವೇ ಹೇಳ್ರಿ, ಇಲ್ಲ ನೀವು ತಯಾರು ಮಾಡಿಸ್ರಿ, ನೀವು ರೆಡಿ ಮಾಡ್ರಿ, ಒಂದಿಷ್ಟು ಜನರನ್ನ ಕೂಡಿಸ್ರಿ. ಈಗ ನೆಕ್ಸ್ಟ್ ಫೆಬ್ರವರಿಯಲ್ಲಿ ಶಿವರಾತ್ರಿ ಟೈಮ್ನಲ್ಲಿ ಹಂಗೆ ಶಿಬಿರ ಮಾಡೋದು. ಒಬ್ಬೊಬ್ಬ ಮಾತೆಯರು ಒಂದೊಂದು ಶಿಬಿರ ತಯಾರು ಮಾಡಿ ಕೊಡ್ಬೇಕು. ಅದೇ ಎಷ್ಟರ ಜನ ಇರ್ಲಿ, ನಾವು ಬಂದು ಅಲ್ಲಿ ಶಿಬಿರ ಮಾಡ್ತೀವಿ. ಮೊನ್ನೆ ಒಂದು ಶಿಬಿರ ಮುಗೀತು, ಒಂದ್ 3 ದಿನ ಗ್ಯಾಪ್ ಆಯ್ತು. ಅದರಲ್ಲಿ ಸ್ವಲ್ಪ ಜನ ಹೋದ್ರು, ಸ್ವಲ್ಪ ಜನ ಉಳ್ಕೊಂಡಿದ್ದಾರೆ. ಗ್ಯಾಪ್ ಆಗ್ಬಾರ್ದು ಅಲ್ವಾ? ಇಲ್ಲೇನೇನೋ ಪ್ರೋಗ್ರಾಮ್ ಅಂತೂ ನಾವ್ 2-3 ದಿನ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಂಗೆ ಮುಗಿಬಾರ್ದು. ನಾನು 1 ತಿಂಗಳು ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ, ಆ ಗ್ಯಾಪ್ ಅಲ್ಲಿ ಎಲ್ಲ ಹೊರಟೋಗ್ಬಿಟ್ಟು ಹಂಗಾಗತ್ತೆ. ಆದ್ರೂ ಸಂದೇಶ ಅಂತೂ ಸಿಕ್ತಲ್ವಾ? ಸಂದೇಶ ಸಿಕ್ತು, ಅದು ವೇಸ್ಟ್ ಅಲ್ಲ. ಆದಷ್ಟು ಬರೀ 7 ದಿನ ಅಂತೇಳಿ 10 ದಿನ ಜಗದೆ ನಾನು ಬಂದ್ರು, ಅವ್ರು 10 ದಿನ ಬಂದ್ರು. 1 ತಿಂಗಳು ಹಂಗೆ ಮಾಡ್ಬಿಟ್ರೆ ಪಕ್ಕಾ ಬಿಡ್ತಿದ್ರೆಲ್ರು. ಆದ್ರೂ ಸಂದೇಶ ಕೊಟ್ವಿ, ಒಂದು ಶಿಬಿರ ಆಯ್ತು, ಒಂದು ಕಾರ್ಯಕ್ರಮ ಆಯ್ತು. ಅದೇ ತರ ಶಿವರಾತ್ರಿ ಟೈಮ್ನಲ್ಲಿ ಏನ್ ಮಾಡೋದು, ನೀವು ಒಂದಿಷ್ಟು ಜನರನ್ನ ಸೇರಿಸ್ರಿ. ಲೌಕಿಕದಲ್ಲಿ ಕಿಟ್ಟಿ ಪಾರ್ಟಿ ಅಂತ ಮಾಡ್ತಾರೆ, ನೀವು ಜ್ಞಾನದ ಪಾರ್ಟಿ ಮಾಡ್ತಾರೆ. ಎಷ್ಟು ಜನರಾಗ್ಲಿ, ಇಬ್ಬರನ್ನಾದ್ರೂ ಕೂಡಿಸ್ರಿ, 400-500 ತನಕ ಎಷ್ಟು ಜನರನ್ನಾದ್ರೂ ಕೂಡಿಸ್ರಿ. ನಾವ್ ಬಂದವರಿಗೆ ಕ್ಲಾಸ್ ಮಾಡ್ತೀವಿ. ಇಲ್ಲಾದ್ರೂ ಕರ್ಕೊಂಬರ್ರಿ, ಅಥವಾ ನಿಮ್ಮ ಮನೆ ಅಥವಾ ಯಾವ್ದೋ ಪ್ಲೇಸ್, ಒಂದು ಶಾಲೆ, ನಿಮ್ಮ ಮನೆ ಹತ್ರ ಇರೋ ಸ್ಕೂಲ್ ಇರ್ಬೋದು, ಒಂದು ಅಂಗನವಾಡಿ ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲಾದ್ರೂ ಬಂದು ನಾವು ಕ್ಲಾಸನ್ನ ಮಾಡ್ತೀವಿ. ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ಏನ್ ಹೇಳಿದ್ರು ಬಾಬಾ? ಮಾತೇರೇನ್ ಮಾಡ್ಬೇಕು? ಗೃಹಿಣಿ ತಾನೆ. ಫಿರ್ ಕೊಯ್ ತೋ ಸಮಜ್ಕರ್ ಕೀಡೆ ಸೆ ಬ್ರಾಹ್ಮಣ ಬಂತೆ. ಅದರಲ್ಲಿ ನೀವು ಯಾರಿಗೆ ಜ್ಞಾನ ಕೊಡ್ತೀರಲ್ಲ, ಅದರಲ್ಲಿ ಕೆಲವರು ಬ್ರಾಹ್ಮಣರಾಗ್ಬಿಡ್ತಾರೆ. ಇನ್ನು ಕೆಲವು ಭ್ರಮರ ಹುಳ ತಯಾರು ಮಾಡುವಾಗ, ಭ್ರಮರವನ್ನಾಗಿ ಮಾಡುವಾಗ ಕೆಲವು ಹುಳ ಏನಾಗ್ತದೆ, ಕೊಳೆತು ಹೋಗ್ತದೆ, ಸತ್ತೋಗ್ತದೆ. ಹಾಗೆ ಕೆಲವರು ಪಕ್ಕ ಆಗೋದೂ ಇಲ್ಲ. ಅರ್ಥಾತ್ ಇಸ್ ಧರ್ಮಕ್ಕೆ ನಹಿ. ಯಾರು ಬ್ರಾಹ್ಮಣರಾಗೋದಿಲ್ಲ ಅಂದ್ರೆ ಯಾರು ಈ ಧರ್ಮದವ್ರು ಅಲ್ವೋ ಅವ್ರಾಗಲ್ಲ. ಇಸ್ ಧರ್ಮ ವಾಲೋಂಕು ಹಿ ಪೂರಾ ರೀತಿ ಟಚ್ ಹೋಗ. ಯಾರು ಈ ಧರ್ಮದವರಾಗಿರ್ತಾರೋ ಅವ್ರಿಗೆ ಪೂರ್ಣ ರೀತಿ ಏನಾಗುತ್ತೆ, ಟಚ್ ಆಗತ್ತೆ. ತುಮ್ ತೋ ಫಿರ್ ಬಿ ಮನುಷ್ಯ ಹೋನಾ, ನೀವ್ಯಾರು ಮನುಷ್ಯರು ತಾನೆ. ತುಮಾರಿ ತಾಕತ್ ಉನ್ಸೆ ತೋ ಜಾಸ್ತಿ ಹೇ. ನಿಮ್ಮ ತಾಕತ್ತು ಭ್ರಮರಕ್ಕಿಂತ ಏನಿದೆ, ಜಾಸ್ತಿ ಇದೆ ಅಂತಾರೆ ಬಾಬಾ. ತುಮ್ 2000 ಕೆ ಬೀಚ್ ಮೇ ಬಿ ಭಾಷಣ ಕರ್ ಸಕ್ತೆ ಹೋ. ನೋಡ್ರಿ, ಅದು 3-4 ಅಷ್ಟೇ ಹುಳಕ್ಕೆ ಅದು ಭ್ರಮರ ಮಾಡಬಹುದು. ಆದ್ರೆ ನೀವು 2000 ಜನರ ಮಧ್ಯದಲ್ಲೂ ಕೂಡ ಭಾಷಣ ಮಾಡಬಹುದು. ಆಗಿ ಸ್ವಲ್ಪ 4-5 ಹಜಾರ್ ಕಿ ಸಭಾ ಮೇ ಬಿ ತುಮ್ ಸಮझाएंगे. ನೋಡ್ರಿ, ಮುಂದೆ ಹೋದ್ಮೇಲೆ ನೀವು 4,000-5,000 ಜನರ ಸಭೆಯಲ್ಲೂ ಕೂಡ ಮಾತಾಡ್ತೀರಿ. ಅವಾಗ ಬಾಬನ್ ಮಿಲನ ಅಂದ್ರನೆ ಒಂದು 10-50-100 ಜನ ಮಿಲನ ಮಾಡೋ ಟೈಮ್ ಅದು ಸಾಕಾರದಲ್ಲಿ. ನೋಡ್ರಿ, ಅವಾಗ್ಲೇ ಬಾಬಾ ಹೇಳಿದ್ದಾರೆ 4,000-5,000 ಜನರಿಗೆ ನೀವು ಭಾಷಣ ಮಾಡ್ತೀರಂತ. ಇವಾಗ ನಡೀತಿದೆ ತಾನೆ ಮಧುಬನದಲ್ಲಿ 10,000. ಮೊನ್ನೆ ಮಿಲನದಲ್ಲಿ 20,000 ಜನ ಇದ್ರಂತೆ. ಮೊನ್ನೆ ಹೊಸ ವರ್ಷದ ಮಿಲನ ಆಯ್ತಲ್ಲ, ಮಹಾರಾಷ್ಟ್ರದ ದೊಡ್ಡ ಟರ್ನ್ ಅಂತಾನೆ. ಆಮೇಲೆ ಹೊಸ ವರ್ಷದ ಒಕೇಶನ್ ಬೇರೆ ಅಂತ ಟೈಮ್ನಲ್ಲಿ 20,000 ಜನರಿಗೆ ಅವ್ರು ಅಲ್ಲೆಲ್ಲ ಕ್ಲಾಸ್ ಮಾಡ್ತಾರೆ ತಾನೆ. ನೋಡಿ, ಬಾಬಾ ಇದ್ರೆ ಭ್ರಮರಿಗೆ ತುಮಾರಿ ಸೇ ಭೇಂಟ್ ಹೇ. ಆದ್ರೂ ಬಾಬಾ ನಮ್ಮನ್ನ ಬ್ರಾಹ್ಮಣರನ್ನ ಯಾವುದಕ್ಕೆ ಹೋಲಿಸ್ತಾರೆ? ಭ್ರಮರಕ್ಕೆ. ಬರೀ ಮಾತೆರಷ್ಟೇ ತಯಾರು ಮಾಡ್ಬೇಕಂತಲ್ಲ, ಅಣ್ಣಂದ್ರು ಕೂಡ ಅಲ್ವಾ. ನೀವು ಶಿಬಿರಕ್ಕೆ ಜನರನ್ನ ತಯಾರು ಮಾಡಿ ಕೊಡ್ರಿ, ನಾವು ಬಂದಲ್ಲಿ ಕ್ಲಾಸ್ ಮಾಡ್ತೇವೆ.
आजकल सन्यासी लोग भी बाहर विदेशों में जाकर कहते हम भारत का ಪ್ರಾಚೀನ ರಾಜಯೋಗ ಸಿಕ್ಕಾತೆ. ಇತ್ತೀಚೆಗೆ ಈ ಸನ್ಯಾಸಿಗಳೇನ್ ಶುರು ಮಾಡ್ಕೊಂಡಿದಾರಂದ್ರೆ ಅವ್ರು ವಿದೇಶಗಳಿಗೆಲ್ಲ ಹೋಗಿ ನಾವು ಭಾರತದ ಪ್ರಾಚೀನ ರಾಜಯೋಗ ಏನು ಪ್ರಸಿದ್ಧ ಇದೆ ಅದನ್ನ ಕಲಿಸ್ತೀವಿ ಅಂತ ಅವರು ಹೇಳ್ತಾರೆ. ಇತ್ತೀಚೆಗೆ ಮಾತೆಯರು ಕೂಡ ಕಫನಿ ಡ್ರೆಸ್ ಅನ್ನ, ಸನ್ಯಾಸಿ ಡ್ರೆಸ್ ಅನ್ನ ಹಾಕೊಳ್ತಾರೆ. ಫಾರಿನರ್ಸ್ಗೆ ಈ ರೀತಿ ಹೋಗಿ ಮೋಸ ಮಾಡಿ ಬರ್ತಾರೆ ಅಂತಾರೆ ಬಾಬಾ. ಅವರು ಮುಗ್ಧರು. ಅವರು ನೋಡಿ, ಬಾಬಾ ಅವಾಗ್ಲೇ ಹೇಳಿದಾರಲ್ಲ, ವಿದೇಶದಲ್ಲಿ ಇನ್ನೂ ಅವ್ರ ಬುದ್ಧಿ ಚೆನ್ನಾಗಿದೆ ಅಂತ. ವಿದೇಶದಲ್ಲಿ ಸುಳ್ಳು ಹೇಳೋದಿಲ್ಲ ಭಾರತವಾಸಿಗಳಷ್ಟು, ಯಾಕೆಂದ್ರೆ ಅವ್ರ ಬುದ್ಧಿ ಇನ್ನೂ ಸಾತ್ವಿಕ ಇದೆ. ಅದಕ್ಕೆ ಬಂದು ನಾನು ರಾಜಯೋಗ ಕಲಿಸ್ತೀನಿ. ಭಾರತದ ರಾಜಯೋಗ ಅಂತ ಪ್ರಸಿದ್ಧ ಇದೆ ವಿದೇಶದಲ್ಲೆಲ್ಲ. ನಾನು ಹೋಗಿ ರಾಜಯೋಗ ಕಲಿಸ್ತೀನಿ ಅಂತ ನಾನು ಏನ್ ಕಲಿಸಿದ್ರು ಅದನ್ನ ನಂಬಿಡ್ತಾರವ್ರು. ಯಾಕಂದ್ರೆ ತಾವು ಸುಳ್ಳು ಹೇಳ್ತಿರೋದಿಲ್ಲಲ್ಲ, ಹಾಗಾಗಿ ಬೇರೆಯವ್ರ ಮಾತನ್ನು ಬಹಳ ಬೇಗ ಏನ್ ಮಾಡ್ಬಿಡ್ತಾರ ಅವರು, ನಂಬಿ ಬಿಡ್ತಾರೆ. ಹೀಗೆ ಮೋಸ ಮಾಡಿ ಬರ್ತಾರೆ ಭಾರತವಾಸಿಗಳು. ಹೋಗಿ ಏನೋ ಇದೇ ರಾಜಯೋಗ ಅಂತ ಹೇಳಿ ಬಂದ್ಬಿಡ್ತಾರೆ. बाबा इतने उनको कहते भारत का प्राचीन राजयोग ಭಾರತ ಮೇ ಚಲ್ಕರ್ ಸಿಖೋ ತುಮ್ ಏಸೆ ತೊಡಿ ಕಹೆಂಗೆ. ಅಥವಾ ಹೀಗೆ ಹೇಳ್ತಾರೆ, ಸ್ವಲ್ಪ ಕಲಿಸ್ದಂಗ್ ಮಾಡಿ ನೀವೆಲ್ಲ ಭಾರತಕ್ಕೆ ಬರ್ರಿ, ನಾವ್ ನಿಮ್ಗೆ ಕಲಿಸ್ತೀವಿ ಅಂತ ಒಂದು ಟೂರ್ ಮಾಡ್ದಂಗ್ ಮಾಡಿ ಅವ್ರನ್ನ ಒಂದ್ ಸ್ವಲ್ಪ ದಿನ ಇಟ್ಕೊಂಡು ಅವರಿಗೆ ಹಠಯೋಗ, ಪ್ರಾಣಾಯಾಮ, ಸುದರ್ಶನ್ ಕ್ರಿಯೆ ಅಥವಾ ಮತ್ತಿನ್ಯಾವ್ದಿದು ಅನೇಕ ತಾವೇನೇನೋ ಡೆವಲಪ್ ಮಾಡ್ಕೊಂಡಿದ್ದಾರೆ ಅವನ್ನೆಲ್ಲ ಕಲಿಸಿ, ಒಂದಿಷ್ಟು ಭಜನೆ ಹೇಳಿಸಿ, ಅವ್ರಿಗೂ ಹರೇ ರಾಮ ಹರೇ ಕೃಷ್ಣ ಅನ್ಸಿ, ಡಾನ್ಸ್ ಮಾಡಿಸಿ ಹೀಗೆ ಕಳಿಸ್ಬಿಡ್ತಾರೆ. ಬಾಬಾ ಹೇಳ್ತಾರೆ, ತುಮ್ ಏಸೆ ತೋಡಿ ಕಹೆಂಗೆ ಕಿ ಭಾರತ್ ಮೇ ಚಲ್ಕರ್ ಸಿಖೋ. ಆದ್ರೆ ನೀವ್ ಹೀಗ್ ಹೇಳಲ್ಲ ತಾನೆ ಭಾರತಕ್ಕೆ ಬಂದು ಕಲಿಬೇಕು ಅಂತ. ನೀವ್ ಅಲ್ಲಿದ್ದಲ್ಲೇ ಅವ್ರಿದ್ದಲ್ಲೇ ಹೋಗಿ ಏನ್ ಮಾಡ್ತೀರಿ, ಜ್ಞಾನ ಕೊಡ್ತೀರಿ. ತುಮ್ ತೋ ಫಾರಿನ್ ಮೇ ಜಾಯಂಗೆ ತೋ ವಹಾ ಹಿ ಬೈಟ್ ಸಮझाएंगे. ನೋಡಿ, ಆಗ ಇನ್ನು ಫಾರಿನ್ ಸೆಂಟರ್ಗಳು ಸ್ಟಾರ್ಟ್ ಆಗಿಲ್ಲ, ಆಗ್ಲೇ ಬಾಬಾ ಈ ವಾಕ್ಯ ಹೇಳಿದ್ದಾರೆ. ನೀವು ಫಾರಿನ್ಗೆ ಹೋಗಿ ಅಲ್ಲೂ ಕೂಡ ಕುಳಿತು ತಿಳಿಸ್ತೀರಿ. ರಾಜಯೋಗವನ್ನ ಕಲಿತ್ರೆ ನೀವು ಸ್ವರ್ಗದಲ್ಲಿ ನಿಮ್ಮ ಜನ್ಮವನ್ನ ತಗೊಳ್ತೀರಿ. ಸ್ವರ್ಗಕ್ಕೆ ಹೋಗುವಂತ ಈ ಜ್ಞಾನ ತಗೊಳ್ಳಿಕ್ಕೆ ನೀವು ಭಾರತಕ್ಕೇ ಬರ್ಬೇಕಂತಿಲ್ಲ, ಅಲ್ಲಿದ್ದು ಏನ್ ಮಾಡ್ಬೋದು, ಪುರುಷಾರ್ಥ ಮಾಡ್ಬೋದು, ರಾಜಯೋಗ ಕಲಿಬಹುದು. ಇಸ್ಮೇ ಕಪಡ ಆದಿ ಬದಲ್ನೆ ಕಿ ಬಾತ್ ನಹಿ. ಇದರಲ್ಲೇನು ಡ್ರೆಸ್ ಚೇಂಜ್ ಮಾಡ್ಬೇಕಂದ್ರೆ ಅವ್ರ ಫಾರಿನರ್ಸ್ ಡ್ರೆಸ್ ಹೆಂಗಿರುತ್ತೆ ಅಲ್ವಾ, ಹಂಗೆ ಭಾರತವಾಸಿಗಳಂಗೆ ಡ್ರೆಸ್ ಹಾಕೊಳ್ಬೇಕಂತ ಇಲ್ಲ. ಆದ್ರೆ ವಿದೇಶಿಗಳಿಗೆ ಇಂಟ್ರೆಸ್ಟ್ ಇಲ್ಲಿ ಬಂದಾಗ ಅವರು ಮಾತೇರೆಲ್ಲ ಹಿಂಗೆ ನಮ್ಮಂಗೆ ವೈಟ್ ಅಂಡ್ ವೈಟ್ ಹಾಕೊಂಡಿರ್ತಾರೆ ಅಲ್ವಾ. ಬಾಬಾ ಹೇಳ್ತಾರೆ ಅದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ, ಇಂಟ್ರೆಸ್ಟ್ ಇದ್ರೆ ಉಡ್ಬಹುದು ಬಿಡ್ಬಹುದು, ಅದೇನು ಸ್ಟ್ರಿಕ್ಟ್ ರೂಲ್ಸ್ ಏನೇ ಇಲ್ಲ. ಯಹಾ ಹಿ ದೇಹಕ್ಕೆ ಸಬ್ ಸಂಬಂಧ ಭೂಲ್ ಅಪನೆ ಕೋ ಆತ್ಮ ಸಮझ ಬಾಬಾ ಕೋ ಯಾದ್ ಕರೋ. ಬಾಬಾ ಹಿ ಲಿಬರೇಟರ್ ಗೈಡ್ ಹೈ, ಸಬ್ಕೋ ದುಃಖ ಸೆ ಲಿಬರೇಟ್ ಕರ್ತೆ ಹೈ. ಇಲ್ಲಿ ದೇಹದ ಎಲ್ಲ ಸಂಬಂಧಗಳನ್ನ ಮರೆತು ತಮ್ಮನ್ನ ಆತ್ಮ ಅಂತ ತಿಳಿದು ತಂದೆನ ನೆನಪು ಮಾಡ್ರಿ. ತಂದೆನ ಲಿಬರೇಟರ್ ಗೈಡ್ ಅಂತ ಹೇಳ್ತಾರೆ. ಎಲ್ಲರನ್ನು ದುಃಖದಿಂದ ಬಾಬಾ ಮುಕ್ತಿ ಮಾಡ್ತಾರೆ. ಈಗ ನೀವು ಮಕ್ಕಳು ಸತೋ ಪ್ರಧಾನ ಆಗ್ಬೇಕು. ಹಿಂದೆ ಗೋಲ್ಡನ್ ಏಜ್ ಇತ್ತು. ಯಾವ ಏಜ್ ಇತ್ತು, ಯಾವ ಯುಗ ಇತ್ತು? ಈಗ ಐರನ್ ಏಜ್ ಅಲ್ಲಿ ಇದ್ದೀರಿ ಇಡೀ ಜಗತ್ತು. ಬಾಬಾ ಹೇಳ್ತಾರೆ ಎಲ್ಲಾ ಧರ್ಮದವರು ಕೂಡ ಏನಾಗೋಗ್ಬಿಟ್ಟಿದ್ದಾರೆ, ಐರನ್ ಏಜ್ ಆಗ್ಬಿಟ್ಟಿದ್ದಾರೆ. ಯಾವುದೇ ಧರ್ಮದವರು ಸಿಕ್ಕರೆ ಅವರಿಗೆ ಹೇಳ್ಬೇಕು ಏನಂತ, ಅವರೆಲ್ಲರಿಗೂ ಬಾಬಾ ಹೇಳ್ತಾರೆ ತಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಂಡು ತಂದೆನ ನೆನಪು ಮಾಡಿದ್ರೆ ಪಾವನ ಆಗ್ತಿರಿ ಮತ್ತು ತಂದೆ ಜೊತೆಗೆ ಹೋಗಬಹುದು. ಬಸ್ ಇತನಾ ಹಿ ಬೋಲೋ, ಇಷ್ಟೇ ಹೇಳ್ರಿ, ಜಾಸ್ತಿ ಹೇಳ್ಬೇಡ್ರಿ. ಯಾತು ಬಹುತ್ ಸಹಜ, ಇದು ಬಹಳ ಸಹಜ, ಸಹಜ, ಈಸಿ. ತುಮಾರೆ ಶಾಸ್ತ್ರ ಮೇ ಬಿ ಕಿ ಘರ್ ಘರ್ ಮೇ ಸಂದೇಶ ದಿಯಾ. ಬಾಬಾ ಹೇಳ್ತಿದ್ರೆ ಶಾಸ್ತ್ರಗಳಲ್ಲೇ ಇದೆ, ಮನೆ ಮನೆಯಲ್ಲಿ ಸಂದೇಶ ಕೊಟ್ರು. ಕೊಯ್ ಏಕ ರಹ ಗಯಾ ತೋ ಉಸ್ನೆ ಉಲ್ಹನಾ ದಿಯಾ. ಮತ್ತಿದು ಇದೆ, ಯಾರೋ ಒಬ್ಬರಿಗೆ ಗೊತ್ತಾಗ್ಲಿಲ್ಲ ಅಂತೆ, ಭಗವಂತ ಬಂದಿದ್ದು, ಅವ್ರೇನ್ ಮಾಡಿದ್ರಂತೆ, ದೂರಿದ್ರು ಅಂತ. ಕೃಷ್ಣನ್ ಕಥೆಯಲ್ಲಿ ಬರುತ್ತೆ. ಮುಜೆ ಕೊಯ್ನೆ ಬತಾಯ ನಹಿ, ನನ್ಗೆ ಯಾರು ಹೇಳಲೇ ಇಲ್ಲ ಕೃಷ್ಣ ಬಂದಿದ್ದು ಅಂತ. ಹೀಗೆ ಒಂದು ಕಥೆ ಬರುತ್ತೆ ಕೃಷ್ಣನ್ ಕಥೆಯಲ್ಲೂ ಕೂಡ. ಹೀಗೆ ಶಾಸ್ತ್ರದಲ್ಲೂ ಕೂಡ ಬರ್ದಿದ್ದಾರೆ. ಹೀಗೆ ದೂರು ತಿನ್ನುವಂತ ಕೆಲಸ ಮಾಡ್ಬೇಡಿ, ಎಲ್ಲರಿಗೂ ತಿಳಿಸ್ರಿ. ಬಾಪ್ ಆಯೇ ಹೇ ತೋ ಪೂರಾ ಡಿಂಡೋರಾ ಪೀಟ್ನಾ ಚಾಹಿಯೆ. ತಂದೆ ಬಂದಿದಾರ ಅಂದ್ಮೇಲೆ ಏನ್ ಮಾಡ್ರಿ, ಡಂಗುರ ಸಾರಿ. ಹೇಗೆ ಹಳ್ಳಿಯಲ್ಲಿ ಒಂದೊಂದ್ ಮನೆಗೂ ಕಿವಿಗೆ ತಲುಪ್ಲಿ ಅಂತ ಡಂಗುರ ಸಾರಿ ಹೇಳ್ತಾರಲ್ಲ ಅವರು. ಇಂಥ ಪ್ರೋಗ್ರಾಮ್ ಇದೆ, ಇಂಥ ಕಾರ್ಯಕ್ರಮ ಇದೆ, ಇಂಥವ್ರು ಬರ್ತಾರೆ ಅಂತ ಇವಾಗ್ಲೂ ಕೂಡ ಹೇಳ್ತಾರೆ. ಹಾಗೆ ನಾವು ಏನ್ ಮಾಡ್ಬೇಕು, ಹಾಗೆ ಹೇಳ್ಬೇಕು, ಹೇಳ್ಕೊಂಡು ಓಡಾಡ್ಬೇಕಂತಲ್ಲ, ಅಂದ್ರೆ ಅಷ್ಟು
ಎಲ್ಲ ಕಿವಿಗೆ ತಲುಪೋ ಹಾಗೆ ಸಂದೇಶ ಕೊಡ್ಬೇಕು. ಏಕ ದಿನ ಜರೂರ್ ಸಬ್ಕೋ ಪತಾ ಪಡೇಗ, ಒಂದಿನ ಗೊತ್ತಾಗತ್ತೆ ಎಲ್ರಿಗೂ ತಂದೆ ಬಂದಿದ್ದಾರೆ, ಶಾಂತಿಧಾಮ ಸುಖಧಾಮದ ಆಸ್ತಿ ಕೊಡ್ತಾರೆ. ಅವಶ್ಯವಾಗಿ ಡಿಟಿಸಮ್ ಇತ್ತು, ದೈವಿ ಧರ್ಮ ಇತ್ತು. ಆಗ ಯಾವ ಧರ್ಮನೂ ಇರ್ಲಿಲ್ಲ. ಆಗ ಎಲ್ರು ಎಲ್ಲಿದ್ರು? ಡಿಟಿಸಮ್ ಇದ್ದಾಗ ಎಲ್ಲ ಆತ್ಮಗಳು ಎಲ್ಲಿದ್ರು? ಶಾಂತಿಧಾಮದಲ್ಲಿದ್ರು. ಇಂಥದೆಲ್ಲ ವಿಚಾರ ನಡೀಬೇಕು. ಸ್ಲೋಗನ್, ಇಂಥವೆಲ್ಲ ಸ್ಲೋಗನ್ಗಳನ್ನು ಕೂಡ ಮಾಡ್ಬೇಕು. ಬಾಬಾ ಹೇಳ್ತಾರೆ, ದೇಹ ಸಹಿತವಾಗಿ ಎಲ್ಲಾ ಧರ್ಮಗಳನ್ನ ಬಿಟ್ಟು ಬಿಡಿ. ಏನ್ ಹೇಳಿದ್ರು ಬಾಬಾ? ದೇಹ ಸಹಿತವಾಗಿ ದೇಹದ ಎಲ್ಲಾ ಧರ್ಮ ಬಿಟ್ಟು ಬಿಡಿ. ತಮ್ಮನ ಆತ್ಮ ಅಂತ ಹೇಳಿ ತಿಳಿದು ತಂದೆಯನ್ನ ನೆನಪು ಮಾಡಿದ್ರೆ ಆತ್ಮ ಏನಾಗ್ಬಿಡುತ್ತೆ? ಪವಿತ್ರ ಆಗ್ಬಿಡುತ್ತೆ. ಈಗ ಆತ್ಮಗಳು ಅಪವಿತ್ರ ಆಗ್ಬಿಟ್ಟಿದ್ದಾರೆ. ಈಗ ಎಲ್ಲರನ್ನು ಪವಿತ್ರ ಮಾಡಿ ಬಾಬಾ ಗೈಡ್ ಆಗಿ ವಾಪಸ್ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ತಮ್ಮ ತಮ್ಮ ಸೆಕ್ಷನ್ಗೆ ಹೊರಟೋಗ್ತಾರೆ. ಎಲ್ಲಿ? ಪರಂಧಾಮದಲ್ಲಿ ಸೆಕ್ಷನ್ಸ್ ಇದೆ, ವೃಕ್ಷದ ಸೆಕ್ಷನ್ಸ್ ಇದಾವ, ಹಾಗೆ ವಿಭಾಗಗಳಿದಾವೆ, ಅಲ್ಲಿ ಫಿಕ್ಸ್ ಆಗ್ತಾರೆ. ನಂತರ ದೈವಿ ಧರ್ಮದಲ್ಲಿ ನಂಬರ್ 1 ಆಗಿ ಬರ್ತಾರೆ. ಈ ಮಾತು ಎಷ್ಟು ಸಹಜ ಆಗಿದೆ. ಇದನ್ನೆಲ್ಲ, ಈ ಎಲ್ಲಾ ಮಾತುಗಳನ್ನ ನಾವು ಧಾರಣೆ ಮಾಡ್ಕೋಬೇಕಂದ್ರೆ, ನೆನ್ಪಿಟ್ಕೊಳ್ಬೇಕು. ಅಂದ್ರೆ ಇಮರ್ಜ್ ರೂಪದಲ್ಲಿ ಇರ್ಬೇಕು ಈ ಜ್ಞಾನ. ಯಾರು ಸೇವೆ ಮಾಡ್ತಾರೋ ಅವ್ರನ್ನ ಎಂದೂ ಮುಚ್ಚಿಡ್ಲಿಕ್ಕಾಗೋದಿಲ್ಲ. ಸೇವೆ ಮಾಡಿದ್ದು ಪ್ರತ್ಯಕ್ಷ ಆಗುತ್ತೆ. ಡಿಸ್ಸರ್ವಿಸ್ ಮಾಡಿದ್ದನ್ನು ಕೂಡ ಮುಚ್ಚಿಡ್ಲಿಕ್ಕಾಗೋದಿಲ್ಲ. ಸರ್ವಿಸೇಬಲ್ ಆತ್ಮಗಳನ್ನ ಕರೀತಾರೆ. ಜೋ ಕುಚ್ ಭಿ ಜ್ಞಾನ್ ನಹಿ ಸುನಾ ಸಕ್ತೆ ಉನ್ಕೋ ತೋಡೆ ಬೋಲೆಂಗೆ. ಬಾಬಾ ಹೇಳ್ತಾರೆ, ಜೋ ಕುಚ್ ಭಿ ಜ್ಞಾನ್ ನಹಿ ಸುನಾ सबको सब उनको ಸುನಾ ಸಕತೆ ಉನ್ಕೋ ತೋಡಿ ಬುಲಾಂಗೆ. ಯಾರೋಕೆ ಜ್ಞಾನ ಹೇಳಿಕ್ ಬರಲ್ವೋ ಅವರನ್ನು ಯಾರು ಕರೀತಾರೆ? ಅಥವಾ ಅವ್ರಿಗೆ ನಾಮ್ ಬದ್ನಾಮ್ ಕರ್ದಂಗೆ. ಕೆಲವರಂತೂ ಬಾಬಾವ್ರ ಹೆಸರನ್ನು ಕೆಡಿಸೋರಿದ್ದಾರೆ. बाबा इतरे पूरा रेस्पॉन्ड भी नहीं करते तो नाम बदनाम हुआ ना. शिव बाबा का नाम बदनाम करने वाले ऊंच पद पा नहीं सकते. ಯಾರು ಬಾಬಾ ಅವ್ರ ಹೆಸರಿಗೆ ಕಳಂಕ ತರ್ತಾರ ಅವರು ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜೈಸೆ ಯಹಾ ಬಿ ಕೊಯ್ ತೋ ಕರೋಡ್ಪತಿ ಹೇ, ಇಲ್ಲಿ ಕೂಡ ಕೆಲವರು ಕೋಟ್ಯಾಧಿಪತಿಗಳಿದ್ದಾರೆ, ಕೆಲವರು ಪದ್ಮಾಧಿಪತಿಗಳಿದ್ದಾರೆ. ಕೊಯ್ ತೋ ದೇಖೋ ಭೂಕ್ ಮರ್ ಸಕ್ತೆ, ಕೆಲವರಂತೂ ಉಪವಾಸನೂ ಕೂಡ ಇರ್ತಾರೆ. ಬಾಬಾ ಇದ್ರೇಸಿ ಬೆಗ್ಗರ್ಸ್ ಬಿ ಆಕರ್ ಪ್ರಿನ್ಸ್ ಬನೆಂಗೆ. ಇಂಥ ಬೆಗ್ಗರ್ಸ್ ಕೂಡ ಬಂದೇನಾಗ್ತಾರೆ? ಅವರು ಪ್ರಿನ್ಸ್ ಆಗ್ತಾರೆ. ಈಗ ನೀವು ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ, ವಹಿ ಶ್ರೀಕೃಷ್ಣ ಜೋ ಸ್ವರ್ಗದ ಪ್ರಿನ್ಸ್ ಥಾ, ಯಾರು ಸ್ವರ್ಗದ ಪ್ರಿನ್ಸ್ ಆಗಿದ್ರು, ಬಾಬಾ ಹೇಳ್ತಿದ್ದಾರೆ ಅವರೇ ಈಗ ಏನಾಗಿದ್ದಾರೆ? ಬೆಗ್ಗರ್. ಅಂದ್ರೆ ಎಲ್ಲಾ ಕಳ್ಕೊಂಡ್ಬಿಟ್ಟಿದ್ದಾರೆ. ಫಿರ್ ಬೆಗ್ಗರ್ ಟು ಪ್ರಿನ್ಸ್ ಬನೆಂಗೆ. ಬೆಗ್ಗರ್ ಥೇನಾ? ಬ್ರಹ್ಮ ಬಾಬಾ ಏನಿದ್ರು? ಬೇಘರ್. ಬೆಗ್ಗರ್ ಅಂದ್ರೆ ಎಷ್ಟು ಸಾಧಾರಣ. ಕೃಷ್ಣನು ಮತ್ತು ಬ್ರಹ್ಮ, ದಾದಾ ಲೇಖರಾಜನು ಅಕ್ಕಪಕ್ಕ ನಿಲ್ಸಿದ್ರೆ ಬ್ರಹ್ಮ ಬಾಬಾ ಏನ್ ಅನ್ಸ್ತಾರೆ ಕೃಷ್ಣನ್ ಮುಂದೆ? ಬೆಗ್ಗರ್ ಅನಿಸ್ತಾರೆ ತಾನೆ. ಏನು ಇಲ್ಲ, ತಲೆ ಮೇಲೆ ಕಿರೀಟ ಇಲ್ಲ, ಪಿತಾಂಬರ ಇಲ್ಲ, ಆತರ. ಬಾಬಾ ಹೇಳ್ತಾರೆ, ಥೋಡಾ ಬಹುತ್ ಕಮಾಯಾ ವಹ ಭಿ ತುಮ್ ಬಚ್ಚೋಂ ಕೆ ಲಿಯೇ, ನಹಿ ತೋ ತುಮಾರಿ ಸಂಭಾಲ್ ಕೈಸೆ ಹೋ. ಏನು ಇರ್ಲಿಲ್ಲ ಬ್ರಹ್ಮ ಬಾಬರ ಹತ್ರ. ಅಂದ್ರೆ ಬಹಳ ಸ್ವಲ್ಪ ಏನೋ ಸ್ವಲ್ಪ ಸಂಪಾದನೆ ಮಾಡಿದ್ರು. ಅಂದ್ರೆ ಇಷ್ಟೊಂದು ಜನ ಮಕ್ಕಳನ್ನ ಸಂಭಾಲನೆ ಮಾಡ್ಲಿಕ್ಕೆ ಕೋಟಿ ಹಣನೂ ಕೂಡ ಕಡಿಮೆ ಆಗುತ್ತೆ ತಾನೆ. ಆ ಲೆಕ್ಕದಲ್ಲಿ ಬಾಬಾ ಹೇಳ್ತಾರೆ, ನಾವು ಮಕ್ಕಳಿಗೋಸ್ಕರ ಬಾಬಾ ಸಂಪಾದನೆ ಮಾಡಿದ್ರು. ಅಂದ್ರೆ ಡ್ರಾಮಾನುಸಾರ ನಾವೆಲ್ಲ ಬರ್ತೀವಿ, ನಮ್ಮನ್ನೆಲ್ಲ ಸಂಭಾಲನೆ ಮಾಡ್ಬೇಕು ತನ್ನ ಹಣದಿಂದ ಅಂತ ಬ್ರಹ್ಮ ಬಾಬರು ಗೊತ್ತಿರ್ಲಿಲ್ಲ. ಆದ್ರೂ ಡ್ರಾಮಾನುಸಾರವಾಗಿ ಬ್ರಹ್ಮ ಬಾಬಾ ಕೊನೆ ಜನ್ಮದಲ್ಲಿ ನಮ್ಮನ್ನೆಲ್ಲ ಸಂಭಾಲನೆ ಮಾಡ್ಲಿಕ್ಕೇನೆ ಹಣ ಗಳಿಸಿದ್ರು, ಸಂಪಾದನೆ ಮಾಡಿದ್ರು ಅಂತಾರೆ ಬಾಬಾ. ನೈತು ಇಲ್ಲಾಂದ್ರೆ ನಮ್ ಸಂಭಾಲನೆ ಹೆಂಗ್ ಮಾಡ್ಬೇಕಿತ್ತು ಅಲ್ವಾ? ಯಜ್ಞ ಸಂಭಾಲನೆ ಹೆಂಗ್ ಮಾಡ್ಬೇಕಿತ್ತು? ಎಸ ಬಾತೆ ಶಾಸ್ತ್ರ ಮೇ ತೋಡಿ ಹೇ, ಇವೆಲ್ಲ ಮಾತುಗಳು ಶಾಸ್ತ್ರಗಳಲ್ಲಿ ಇಲ್ಲ. ಶಿವ ಬಾಬಾ ಬಂದು ಎಲ್ಲ ತಿಳಿಸ್ಕೊಡ್ತಾರೆ ಅವಶ್ಯವಾಗಿ. ಬಾಬಾ ಹೇಳ್ತಾ ಇದ್ರೆ, ಬ್ರಹ್ಮ ಬಾಬಾ ಏನಾಗಿದ್ರು? ಒಬ್ಬ ಹಳ್ಳಿಯ ಹುಡುಗ ಆಗಿದ್ರು. ನಾಮ್ ಕೊಯ್ ಶ್ರೀಕೃಷ್ಣ ನಹಿ ಥಾ, ಒಂದೇನು ಶ್ರೀಕೃಷ್ಣ ಅಂತ ಹೆಸರು ಇರ್ಲಿಲ್ಲ ಲೇಖರಾಜ್ಗೆ ಬಾಲ್ಯದಲ್ಲಿ. ಬಾಬಾ ಹೇಳ್ತಿದ್ದಾರೆ, ಆತ್ಮ ಕಿ ಬಾತ್, ಇದು ಆತ್ಮದ ಮಾತಾಗಿದೆ. ಹಳ್ಳಿ ಹುಡುಗ ಅನ್ನೋದು ಅಥವಾ ಬೆಗ್ಗರ್ ಅನ್ನೋದು ಇದೆಲ್ಲ ಆತ್ಮದ ಮಾತಾಗಿದೆ. ಇಸ್ಲಿ ಅದಕ್ಕಾಗಿ ಮನುಷ್ಯರು ಏನ್ ಮಾಡ್ತಾರೆ? ಗೊಂದಲದಲ್ಲಿ ಬರ್ತಾರೆ. ಇದು ಬಾಬಾನೇ ಸಮझाಯ ಶಿವ ಜಯಂತಿ ಪರ್. ನೋಡಿ, ಶಿವ ಜಯಂತಿಯಲ್ಲಿ ಏನ್ ಮಾಡ್ಬೇಕು? ಹರ್ ಏಕ್ ಘರ್ ಮೇ ಚಿತ್ರೋ ಪರ್ ಸರ್ವಿಸ್ ಕರೆ. ಮನೆಗೆ ಹೋಗಿ ಚಿತ್ರ ಹಿಡ್ಕೊಂಡು ಬಾಬಾರು ಚಿತ್ರ ತೋರ್ಸಿ ಸೇವೆನ ಮಾಡ್ರಿ. ಬಾಬಾನ ಚಿತ್ರ ತೋರ್ಸಿ ಸೇವೆ ಮಾಡ್ರಿ. ಕ್ಯಾಲೆಂಡರ್ಸ್ ಕೂಡ ಉಳ್ಕೊಂಡಿದಾವೆ. ಅಂದ್ರೆ ಜಾಸ್ತಿನೇ ತರಿಸಿದ್ವಿ ಬಾಬಾನ ಮಕ್ಕಳಿಗೆ ಹಾಕಿ
ಆಗುವಷ್ಟು ಸ್ವಲ್ಪ ಹಳ್ಳಿಗೆಲ್ಲ ಹಂಚಬೇಕು ಮನೆ ಮನೆಯಲ್ಲಿ. ಆ ಚಿತ್ರದಲ್ಲಿ 7 days ಕೋರ್ಸಿನ ಎಲ್ಲ ಚಿತ್ರಗಳಿದ್ದಾವೆ. ಇಡೀ ತಿಂಗಳು ಒಂದು ಪೇಜ್ ಓಪನ್ ಇರುತ್ತೆ ಅಲ್ವಾ, ಅದರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಕಣ್ಣಾರು ಆಡಿಸ್ತಾರೆ ಮನೆ ಜನ, ಜ್ಞಾನ ನೋಡುತ್ತಾರೆ. ಅದಕ್ಕಾಗಿ ಮನೆ ಮನೆಗೆ ಕ್ಯಾಲೆಂಡರ್ನ ಹಂಚೋಣ. ಅಂದ್ರೆ ಎಲ್ಲಾ ಕಡೆ ಹಂಚುವಷ್ಟೇನಿಲ್ಲ, ಮೇನ್ ಈ ಬ್ಯಾಂಕು, ಆಮೇಲೆ ಸ್ಕೂಲು ಕಾಲೇಜು ಟೀಚರ್ಸ್, ಆಮೇಲೆ ಮಿಲ್ಲು, ಸ್ವಲ್ಪ ಎಲ್ಲ ಓಡಾಡಿ ಆ ಕ್ಯಾಲೆಂಡರ್ಸ್ನ ಮೇನ್ ಯಾರಿದ್ದಾರೆ VIP ಅವರಿಗೆಲ್ಲ ಹಂಚ್ರಿ. ಬಾಬಾ ಹೇಳ್ತಾರೆ ಚಿತ್ರಗಳ ಬಗ್ಗೆ ಸರ್ವಿಸ್ ಮಾಡ್ರಿ. लिख दो कि बेहद के बाप से 21 जन्मों के लिए स्वर्ग की बादशाही सेकंड में कैसे मिलती है सो आकर समझो. ಬಾಬಾ ಇದ್ರೆ ಸ್ಲೋಗನ್ ಬರೀರಿ, ತಂದೆಯಿಂದ 21 ಜನ್ಮಗಳಿಗಾಗಿ ಸ್ವರ್ಗದ ಬಾದಶಾಹಿ ಸೆಕೆಂಡ್ ನಲ್ಲಿ ಬಂದು ಪಡ್ಕೊಳ್ಳಿ ಅಂತ. ಯಾವ ರೀತಿ ದೀಪಾವಳಿ ಟೈಮ್ ನಲ್ಲಿ ಮನುಷ್ಯರು ಬಹಳ ಏನ್ ಮಾಡ್ತಾರೆ, ಬಹುತ್ ದುಕಾನ್ ನಿಕಾಲ್ बैठते, तुमको फिर ಅವಿನಾಶಿ ಜ್ಞಾನ ರತ್ನೋ ಕಾ ದುಕಾನ್ ನಿಕಾಲ್ बैठना है. ಬಾಬಾ ಹೇಳ್ತಾರೆ ದೀಪಾವಳಿ ದಿನ ಏನ್ ಮಾಡ್ತಾರೆ, ಎಲ್ಲಾ ಅಂಗಡಿ ಓಪನ್ ಇಟ್ಟಿರ್ತಾರ ಆ ದಿನ ಅಲ್ವಾ. ಹಾಗೆ ನೀವು ಕೂಡ ಏನ್ ಮಾಡ್ರಿ, ಅವಿನಾಶಿ ಜ್ಞಾನ ರತ್ನದ ಅಂಗಡಿ ತೆರೆದುಕೊಂಡು ಕೂತ್ಕೊಳ್ರಿ, ಬಂದವ್ರಿಗೆಲ್ಲ ವ್ಯಾಪಾರ ಮಾಡ್ರಿ ಜ್ಞಾನದ್ದು. ತುಮಾರ ಕಿತನಾ ಅಚ್ಚಾ ಸಜಾಯ ಹುವಾ ದುಕಾನ್ ಹೋಗ. ಅಲ್ಲಿ ಅಂಗಡಿ ಹೆಂಗಿರುತ್ತೆ, ಎಷ್ಟು ಶೃಂಗಾರ ಮಾಡಿರ್ತಾರೆ ತಾನೆ. ಮನುಷ್ಯ ದೀಪಾವಳಿ ಪರ್ ಕರ್ತೆ ತುಮ್ ಫಿರ್ ಶಿವ ಜಯಂತಿ ಪರ್ ಕರೋ. ಅವರು ದೀಪಾವಳಿ ದಿನ ಮಾಡ್ತಾರೆ, ನೀವೇನ್ ಮಾಡ್ರಿ ಶಿವ ಜಯಂತಿ ದಿನ ನಿಮ್ಮ ಮನೆ ನಿಮ್ಮ ಅಂಗಡಿ ನಿಮ್ಮ ಮಿಲ್ಲು ಅಥವಾ ನಿಮ್ಮ ಆಫೀಸು ಅಥವಾ ನಿಮ್ಮ ಮನೆನೇ ಆಫೀಸ್ ತಾನೆ, ಮಾತಿರ್ಗೆಲ್ಲ ಶೃಂಗಾರ ಮಾಡ್ರಿ, ಓಪನ್ ಇಟ್ಕೊಂಡು ಕುತ್ಕೊಳ್ರಿ, ಕರೀರಿ ಅಕ್ಕಪಕ್ಕದವ್ರನ್ನ ಕರೀರಿ, ಜ್ಞಾನ ಕೊಡ್ರಿ. ಜೋ ಶಿವ ಬಾಬಾ ಸಾಕೆ ದೀಪ ಜಗಾತೆ, ತಂದೆ ಎಲ್ಲರ ದೀಪ ಬೆಳಗ್ಸೋರಾಗಿದ್ದಾರೆ, ವಿಶ್ವದ ಮಾಲೀಕ ಮಾಡ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ಆ ಮನುಷ್ಯರು ಭಕ್ತರೇನ್ ಮಾಡ್ತಾರೆ, ಲಕ್ಷ್ಮಿಯಿಂದ ಅವಿನಾಶಿ ಧನವನ್ನ ಬೇಡ್ತಾರೆ. ಬಾಬಾ ಹೇಳ್ತಾರೆ ಇಲ್ಲಿ ಜಗದಂಬಾಳಿಂದ ನೀವೆಲ್ಲ ಮಕ್ಕಳು ವಿಶ್ವದ ಬಾದಶಾಹಿ ಪಡ್ಕೊಳ್ತೀರಿ. ಈ ರಹಸ್ಯ ತಂದೆನೇ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಲಕ್ಷ್ಮಿ ಹತ್ರನೇ ಧನ ಯಾಕೆ ಬೇಡ್ತಾರೆ, ಲಕ್ಷ್ಮಿ ಆಗುವಂತ ಆತ್ಮ ಮಮ್ಮ ಜಗದಂಬ ವಿಶ್ವದ ಬಾದಶಾಹಿನ ಕೊಡುವಂತ ಜ್ಞಾನ ಧನ ಕೊಟ್ಟಿದ್ದಾರೆ ತಾನೆ. ಬಾಬಾಕು ಈ ಶಾಸ್ತ್ರ ತೋಡಿ ಉಠಾತೆ. ಬಾಬಾ ಯಾವುದೇ ಪುಸ್ತಕವನ್ನ ರೆಫರ್ ಮಾಡ್ಕೊಂಡು ನಾವು ಮಕ್ಕಳಿಗೆ ಹೇಳಲ್ಲ. ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ನಾಲೆಜ್ಫುಲ್ ಆಗಿದ್ದೇನೆ, ಜಾನ್ತೆ ಇದು ನೀವು ಮಕ್ಳಿಗೆ ಗೊತ್ತಿದೆ, ಇಂತಿಂತ ಮಕ್ಕಳು ಸೇವೆ ಬಹಳ ಚೆನ್ನಾಗಿ ಮಾಡ್ತಾರೆ. ಆದ್ರಿಂದ ಬಾಬಾ ಹೇಳ್ತಾರೆ ಯಾರು ಸೇವೆ ಚೆನ್ನಾಗಿ ಮಾಡ್ತಾರೋ ಅವರನ್ನ ಬಾಬಾ ನೆನಪು ಕೂಡ ಮಾಡ್ತಾರೆ. ಏಕೇಕಕ್ಕೆ ಅಂದರ್ ಕೋ ಬೈಟ್ ಜಾನ್ತಾ ಹೂ ಹಾಕು ಈ ಸಮಯ ಪತಾ ಪಡ್ತಾ ಯಹ ಪತಿತೆ ಶಕ್ ಪಡ್ತಾ. ಕೆಲವೊಮ್ಮೆ ಬಾಬಾರು ಗೊತ್ತಾಗತ್ತೆ ಇವರು ಪತಿತ ಇದ್ದಾರೆ, ಸಂಶಯ ಬರುತ್ತೆ. ಅವ್ರ ನಡವಳಿಕೆಯಿಂದ ಬ್ರಹ್ಮ ಬಾಬರಿಗೂ ಕೂಡ ಗೊತ್ತಾಗತ್ತೆ, ಅವರ ಮುಖದಿಂದಲೂ ಕೂಡ ಗೊತ್ತಾಗತ್ತೆ. ऊपर से ಬಾಬಾ ಬಿ ಕಹಲಾ ಬೇಜ್ತಾ ಹೇ. ಕೆಲವೊಮ್ಮೆ ಬಾಬಾ ಹೇಳಿ ಕಳಿಸ್ತಾರಂತೆ, ಅವ್ರನ್ನ ಕೇಳ್ರಿ, ಅವ್ರು ಪಾಲನೆ ಮಾಡ್ತಾ ಇಲ್ಲ ತಾನೆ, ಇದು ಗೊತ್ತಾಗುತ್ತೆ. ಯಹ ಬಿ ಡ್ರಾಮಾ ಮೇನು ಅಂತ, ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. जो कोई के लिए बताते बाकी ऐसे नहीं, सब के लिए बताएंगे, ऐसे तो ढेर है काला मुंह करते, जो करेंगे सो अपना ही नुकसान करेंगे. ಯಾರು ವಿಕಾರದಲ್ಲಿ ಹೋಗ್ತಾರೆ, ಯಾರು ಮುಖವನ್ನ ಕಪ್ಪು ಮಾಡ್ಕೊಳ್ತಾರೋ ಅವರು ತಮ್ಮ ಲಾಸ್ ಅನ್ನ, ಅವರು ತಮ್ಮ ಹಾನಿಯನ್ನ ತಾವೇ ಮಾಡ್ಕೊಳ್ತಾರೆ. ಸಮಜ್ನ चाहिए ಬಾಬಾ ಹಮ್ಕೋ ಗೋರಾ ಬನಾನೆ ಆಯೆ ಹೇ. ನೀವು ಮಕ್ಕಳಿಗೆ ಗೊತ್ತು ತಾನೆ ಬಾಬಾ ನಮ್ಮನ್ನ ಏನ್ ಮಾಡ್ಲಿಕ್ ಬಂದಿರೋದು, ಸುಂದರ ಮಾಡ್ಲಿಕ್ ಬಂದಿದ್ದಾರೆ. ಆದ್ರೂ ಮತ್ತೆ ಕಪ್ಪು ಮುಖ ಮಾಡ್ಕೊಂಡ್ರೆ ಹೇಗೆ. ಬಾಬಾ ಹೇಳ್ತಾರೆ ಮಕ್ಳು ಇದು ಈ ಜಗತ್ತೇ ಮುಳ್ಳಿನ ಕಾಡಾಗಿದೆ. ಮುಳ್ಳುಗಳಂದ್ರೆ ಯಾರು, ಹ್ಯೂಮನ್ ಕಾಂಟೆ ಅಂದ್ರೆ ಮನುಷ್ಯರೇ ಮುಳ್ಳಾಗ್ಬಿಟ್ಟಿದ್ದಾರೆ. ಸತ್ಯುಗಕ್ಕೆ ಏನಾಗ್ತದೆ, ಗಾರ್ಡನ್ ಆಫ್ ಅಲ್ಲಾಹ, ಭಗವಂತನ ಹೂದೋಟ. ಬಾಬಾ ಹೇಳ್ತಾರೆ ಇದು ಮುಳ್ಳಿನ ಕಾಡು. ತಂದೆ ಹೇಳ್ತಾರೆ ಯಾವಾಗ ಧರ್ಮಗ್ಲಾನಿ ಆಗತ್ತೋ ಆಗ ನಾನು ಬರ್ತೇನೆ. ಫಸ್ಟ್ ನಂಬರ್ ಶ್ರೀಕೃಷ್ಣನಿಗೆ ಹೇಳ್ತಾರೆ, ನಂತರ 84 ಜನ್ಮದ ನಂತರ ಹೇಗಾಗ್ತಾನೆ. ಈಗ ಎಲ್ಲರೂ ತಮೋ ಪ್ರಧಾನ ಆಗ್ಬಿಟ್ಟಿದ್ದಾರೆ, ಒಬ್ರಿಗೊಬ್ರು ಪರಸ್ಪರ ಜಗಳಾಡ್ಕೊಳ್ತಾರೆ. ಇವೆಲ್ಲ ನಾಟಕದಲ್ಲಿದೆ. ಆಮೇಲೆ ಸ್ವರ್ಗದಲ್ಲಿ ಇದೆ ಯಾವುದು ಇರುದಿಲ್ಲ. ಎಷ್ಟೊಂದು ಪಾಯಿಂಟ್ಸ್ ಇದೆ ಬಾಬರವ್ರದ್ದು, ಅವನ್ನೆಲ್ಲ ನೋಟ್ ಮಾಡ್ಕೊಳ್ಬೇಕು. ಯಾವ ರೀತಿ ಬ್ಯಾರಿಸ್ಟರ್ಗಳು ಕೂಡ ತಮ್ಮ ಲಾ ಪಾಯಿಂಟ್ ಗಳನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ತಾರೆ, ಅವರು ಡೈರಿ ಮೇಂಟೈನ್ ಮಾಡ್ತಾರೆ, ನೋಟ್ಸ್ ಮೇಂಟೈನ್ ಮಾಡ್ತಾರೆ. ಹಾಗೆ ನೀವು ಮಕ್ಕಳು ಕೂಡ ಏನ್ ಮಾಡ್ಬೇಕು, ನೋಟ್ ಮೇಂಟೈನ್ ಮಾಡ್ಬೇಕು, ಬಾಬರವ್ರ ಪಾಯಿಂಟ್ಸ್ ಅದನ್ನ ಮತ್ತೆ ಧಾರಣೆ ಮಾಡ್ಕೊಳ್ಬೇಕು ಸಮಯಕ್ಕೆ ತಕ್ಕ ಹಾಗೆ. ಡಾಕ್ಟರು ಕೂಡ ಏನ್ ಮಾಡ್ತಾರೆ, ಡೈರಿಯನ್ನ
ಮೇಂಟೈನ್ ಮಾಡ್ತಿರ್ತಾರೆ. ಅವರು ಪುಸ್ತಕ ಮೇಂಟೈನ್ ಮಾಡ್ತಾರೆ, ಅವರು ನೋಟನ್ನ ಮೇಂಟೈನ್ ಮಾಡ್ತಾರೆ. ಬಾಬಾ ಇದ್ರೆ ಉಸ್ಮೆ ದೇಖಕರ್ ದವಾಯಿ ದೇತೆ, ಅದನ್ನ ನೋಡಿ ಅವರು ಔಷಧಿ ಕೊಡ್ತಾರೆ. ಹೋಮಿಯೋಪತಿಯವರು, ಆಯುರ್ವೇದವರು ಕೆಲವೊಂದು ನೋಡಿ ಏನ್ ಮಾಡ್ತಾರೆ, ಔಷಧಿ ಕೊಡ್ತಾರೆ ತಾನೆ. ಹಾಗೆ ಬಾಬಾ ಇದ್ರೆ ಬಚ್ಚೋಂಕು ಕಿತ್ತನ ಅಚ್ಚಿ ರೀತಿ ಪಡನ ಚಾಯಿ. ನೀವು ಮಕ್ಳು ಏನ್ ಮಾಡ್ಬೇಕು, ಬಹಳ ಚೆನ್ನಾಗಿ ಓದಬೇಕು ಮತ್ತು ಸೇವೆಯನ್ನು ಕೂಡ ಮಾಡ್ಬೇಕು. ನಂಬರ್ 1 ಮಂತ್ರ ಬಾಬಾ ಕೊಟ್ಟಿದ್ದಾರೆ, ಯಾವುದು? ಮನ್ಮನಾಭವ. ತಂದೆ ಮತ್ತು ಆಸ್ತಿನ ನೆನಪು ಮಾಡಿದ್ರೆ ನೀವು ಮಕ್ಕಳು ಸ್ವರ್ಗದ ಮಾಲೀಕ ಆಗ್ಬಿಡ್ತೀರಿ. ಶಿವ ಜಯಂತಿಯನ್ನ ಆಚರಣೆ ಮಾಡ್ತಾರೆ ತಾನೆ. ಆದ್ರೆ ಶಿವ ಬಾಬಾ ಬಂದು ಏನ್ ಮಾಡಿದ್ರು, ಅವಶ್ಯವಾಗಿ ಬಾಬಾ ಬಂದು ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ. ಬಾಬಾ ಹೇಳ್ತಾರೆ ಸ್ವರ್ಗ ಸ್ಥಾಪನೆ ಆಗಿ 5,000 ವರ್ಷ ಆಯ್ತು. ಸ್ವರ್ಗದಿಂದ ನರಕ, ನರಕದಿಂದ ಸ್ವರ್ಗ ಆಗ್ತಾ ಇರುತ್ತೆ ಈ ಸೃಷ್ಟಿಯಲ್ಲಿ. ಬಾಬಾ ತಿಳಿಸ್ತಾರೆ, ಮಕ್ಕಳೇ ಏನಾಗ್ರಿ ಯೋಗಯುಕ್ತ ಆದರೆ ನಿಮ್ಮ ಎಲ್ಲ ಮಾತುಗಳು अच्छी तरह समझ में आएगी, ಅವಾಗೆಲ್ಲವೂ ಗೊತ್ತಾಗುತ್ತೆ. ಪರಂತು ಯೋಗ ಠೀಕ್ ನಹಿ ಹೈ, ಯೋಗ ಸರಿ ಇಲ್ಲದೆ ಇದ್ರೆ, ತಂದೆನ ನೆನ್ಪು ಮಾಡದೆ ಇದ್ರೆ ನಿಮ್ಗೆ ಏನು ಅರ್ಥ ಆಗುದಿಲ್ಲ. ವಿಕರ್ಮ ವಿನಾಶ ಕೂಡ ಆಗುದಿಲ್ಲ. ಯೋಗಯುಕ್ತ ಆಗದೆ ಇದ್ರೆ ಸದ್ಗತಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮದ ಪಾಪ ಹಾಗೆ ಉಳ್ಕೊಂಡ್ಬಿಡುತ್ತೆ, ಅವರ ಪದವಿ ಕಡಿಮೆ ಕೂಡ ಆಗ್ಬಿಡುತ್ತೆ. ಬಹಳ ಜನ ಇದ್ದಾರೆ ಎಂತವ್ರು ಇದ್ದಾರೆ, ಅವರಲ್ಲಿ ಯೋಗ ಏನೂ ಇಲ್ಲ, ಇನ್ನೂ ನಾಮರೂಪದಲ್ಲಿ ಸಿಕ್ಕೊಂಡಿದ್ದಾರೆ. ಉನ್ಕಿ ಹಿ ಯಾದ್ ಆತಿ ರಹೇಗಿ ತೋ ವಿಕರ್ಮ ವಿನಾಶ ಕೈಸೆ ಹೋಂಗೆ. ಬಾಬಾ ಹೇಳ್ತಾ ಇದ್ರೆ ಮನುಷ್ಯರ ನೆನಪೇ ಮಾಡ್ತಾ ಇದ್ರೆ, ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಂಡವ್ರದ್ದು ನೆನಪು, ಮನುಷ್ಯರು ಒಬ್ಬರು ನೆನಪು ಮಾಡ್ಕೊಳ್ತಾ ಇದ್ರೆ ನಿಮ್ಮ ವಿಕರ್ಮ ವಿನಾಶ ಹೇಗಾಗ್ಬೇಕು? ಬಾಬಾ ಹೇಳ್ತಾರೆ, ಮಕ್ಕಳೇ ಆತ್ಮ ಅಭಿಮಾನಿ ಆಗ್ರಿ. अच्छा, मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ಶಿವ ಜಯಂತಿಯಲ್ಲಿ ಅವಿನಾಶಿ ಜ್ಞಾನ ರತ್ನಗಳ ಅಂಗಡಿ ತೆರೆದು ಸೇವೆಯನ್ನು ಮಾಡಬೇಕು. ಅಂದ್ರೆ ಎಕ್ಸಿಬಿಷನ್ ಸಾಕ್ರಿ. ಒಂದೇ ಕಡೆ ಹಾಕ್ಬೇಕಂತ ಇಲ್ಲ, ಅಲ್ಲಲ್ಲೇ ಬೇರೆ ಬೇರೆ ಗುಂಪು ಮಾಡಿ ಬೇರೆ ಬೇರೆ ಕಡೆನೂ ಕೂಡ ಹಾಕ್ಬೋದು. ಎಷ್ಟು ದೇವಸ್ಥಾನಗಳಿದಾವೋ ಅಷ್ಟು ದೇವಸ್ಥಾನದಲ್ಲಿ ಹಾಕ್ತಿದ್ವಿ ನಾವು ಮೊದ್ಲು ಎಕ್ಸಿಬಿಷನ್. ಬೇರೆ ಊರಲ್ಲಿದ್ದಾಗ ಎಲ್ಲಾ ದೇವಸ್ಥಾನಕ್ಕೆ ಓಡಾಡ್ತಿರ್ತಾರ ಅವ್ರ ಭಕ್ತರು, ಅದರಲ್ಲೂ ಶಿವನ್ ದೇವಸ್ಥಾನ ಅಲ್ವಾ, 3-4 ಶಿವನ್ ದೇವಸ್ಥಾನ ಇದ್ರೆ ಅಲ್ಲೆಲ್ಲ ಹಾಕ್ಬೇಕು. ಅಲ್ಲಿ ಶಂಭುಲಿಂಗ ದೇವಸ್ಥಾನದಲ್ಲಿ ಶಿವರಾತ್ರಿ ದಿನ ಬಹಳ ಜನ ಸೇರಿರ್ತಾರ. ಕೆಲವ್ರು ಅಲ್ಲಿ ಬಂದವ್ರು ಇಲ್ಲಿ ಬರಲ್ಲ. ಈ ಸಲ ಹಂಗ ಮಾಡ್ಬೋದು, ನಮಗ್ ಸ್ವಲ್ಪ ಅಲ್ಲಿ ಜಾಗ ತಗೊಂಡು ನಾವು ಪೆಂಡಾಲ್ ಅದು ಹಾಕ್ಬೇಕಂತ ಇಲ್ಲ, ಖರ್ಚು ಮಾಡ್ಬೇಕಂತ ಇಲ್ಲ, ಒಂದಿಷ್ಟು ಚಿತ್ರ ಹಾಕಿ ಅಲ್ಲಿ ಬಂದವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು. ಅಲ್ಲೊಂದ್ 4 ಜನ ಹಂಗ್ ಮಾಡೋಣಂತ ಈ ವರ್ಷ ಏನಾದ್ರು ವಿಶೇಷ. ಬೆಳಿಗ್ಗೆ ಹಾಕ್ಬೋದಲ್ಲಿ. ರಾತ್ರಿನೂ ಅದಕ್ಕೆ ಅಂಗಡಿ ತರ್ಕೊಂಡು ಕುತ್ಕೊಳ್ರಿ ಅಂತಾರೆ ಬಾಬಾ, ಜ್ಞಾನರತ್ನಗಳ ಅಂಗಡಿ. ಬಾಬಾ ಹೇಳ್ತಾರೆ, ಮನೆಯಲ್ಲಿ ಬೆಳಕು ಮಾಡಿ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು. ಮನೆಯಲ್ಲಿ ಬೆಳಕು ಮಾಡಿ ಎಲ್ಲರಿಗೂ ತಂದೆ ಪರಿಚಯವನ್ನ ಕೊಡ್ಬೇಕು. ಏನಿದೆ ನಿಮ್ಮ ಮನೆಯಲ್ಲಿ ಅಂತ ಕೇಳ್ತಾರೆ, ಎಲ್ಲ ಲೈಟ್ ಹಾಕಿಟ್ಟು ಬರೀ ನಾವೆಲ್ಲ ನೋಡ್ರಿ ಹಿಂಗ್ ಚಿತ್ರ ಇಟ್ಟಿದ್ದೇವಂತ, ಚಿತ್ರ ಇಟ್ಟಿದ್ದಾನ ಎಕ್ಸ್ಪ್ಲೇನ್ ಮಾಡ್ರಿ. 2ನೇ ಪಾಯಿಂಟ್, ಸತ್ಯ ತಂದೆ ಜೊತೆಗೆ ಸತ್ಯವಂತರಾಗಿ ನಡೆಯಬೇಕು. ಸತ್ಯ ತಂದೆ ಜೊತೆಗೆ ಸತ್ಯವಂತರಾಗಿ ನಡೆಯಬೇಕು. ಯಾವುದೇ ವಿಕರ್ಮವನ್ನು ಮಾಡಿ ಮುಚ್ಚಿಡಬಾರದು. ಯಾವುದೇ ಪಾಪ ಉಳಿದುಕೊಳ್ಳದ ಹಾಗೆ ಯಾವ ಪಾಪನೂ ಉಳಿಬಾರದು. ಹಾಗೆ ಯೋಗಯುಕ್ತರಾಗಬೇಕು. ಯಾರ ನಾಮ ರೂಪದಲ್ಲಿಯೂ ಸಿಕ್ಕಿಕೊಳ್ಳಬೇಡಿ.
ಯಾರ ನಾಮರೂಪದಲ್ಲಿಯೂ ಸಿಕ್ಕಿಕೊಳ್ಳಬೇಡಿ. ವರದಾನ: ನನ್ನತನದ ಭಾವನೆಯನ್ನು ಅಳಿಸುವಂತಹ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠ ತ್ಯಾಗಿ ಆಗಿರಿ. ಶ್ರೇಷ್ಠ ತ್ಯಾಗಿ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಸಂಬಂಧಗಳ ತ್ಯಾಗ, ವೈಭವಗಳ ತ್ಯಾಗ ಇದೇನ್ ದೊಡ್ಡ ಮಾತಲ್ಲ. ಆದರೆ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಂಕಲ್ಪಗಳಲ್ಲಿಯೂ ಅನ್ಯರನ್ನ ಮುಂದಕ್ಕಿಡುವಂತ ಭಾವನೆಯನ್ನ ಇಟ್ಕೊಳ್ಬೇಕು. ಅಂದ್ರೆ ತಮ್ಮತನವನ್ನ ಸರಿಸ್ಬೇಕು, ಅಡಸಾಕ್ಬೇಕು. ಮೊದಲು ತಾವು ಅನ್ನುವಂತ ಈ ಮಾತು ಇರ್ಲಿ. ಇದೇ ಶ್ರೇಷ್ಠ ತ್ಯಾಗ ಆಗಿದೆ. ಇದಕ್ಕೆ ಹೇಳಲಾಗ್ತದೆ ಏನಂತ, ನನ್ನತನದ ಭಾವನೆಯನ್ನ ಅಳಿಸೋದು, ನಾನು ನಂದು ಅನ್ನೋದನ್ನ ಬಿಡೋದು ಅಂತ. ಯಾವ ರೀತಿ ಬ್ರಹ್ಮ ಬಾಬಾ ಯಾವಾಗ್ಲೂ ಮಕ್ಕಳನ್ನ ಮುಂದಿಡ್ತಿದ್ರು. ಮೇ ಆಗಿರಹು, ನಾನೇ ಮುಂದಿರ್ಬೇಕು ಅನ್ನೋದನ್ನ ಅವರು ತ್ಯಾಗ ಮಾಡಿದ್ರು. ಹಾಗೆ ತ್ಯಾಗದ ಕಾರಣದಿಂದಲೇ ಅವರು ಎಲ್ಲರಿಗಿಂತ ಮುಂದಿದ್ರು. ಅಂದ್ರೆ ನಂಬರ್ 1 ಅಲ್ಲಿ ಹೋಗುವಂತ ಫಲ ಅವರಿಗೆ ಸಿಕ್ತು. ಈ ರೀತಿ ನಾವು ಕೂಡ ಬ್ರಹ್ಮ ಬಾಬಾರವರನ್ನ ಫಾಲೋ ಮಾಡ್ಬೇಕು ಅಂತಿದ್ದಾರೆ ಬಾಬಾ. ಸ್ಲೋಗನ್: फट से किसी का नुक्स निकाल देना. ತಕ್ಷಣ ಯಾರದೇ ಅವಗುಣವನ್ನ ಎತ್ತಿ ಹೇಳುವುದು, ಇದು ಕೂಡ ದುಃಖ ಕೊಡುವುದಾಗಿದೆ. ತಕ್ಷಣ ಯಾರದೇ ಅವಗುಣವನ್ನ ಎತ್ತಿ ಹೇಳುವುದು ಕೂಡ ದುಃಖ ಕೊಡುವುದಾಗಿದೆ. ಅಥವಾ ಎದುರು ಹಳಿಯುವುದು ಅಂತ ಹೇಳ್ತಾರಲ್ಲ, ಎದುರು ಹಳಿಯಬೇಡ ಅಂತ ಹೇಳ್ತಾರೆ ನೋಡ್ರಿ. ಆತರ ಎದುರಿಗೆ ಏನ್ ಮಾಡೋದು, ಹೇಳ್ಬಿಡೋದು ಅವರ ಅವಗುಣಗಳನ್ನ, ಇದು ದುಃಖ ಕೊಡುವುದಾಗಿದೆ. ಅವರ ವಿಶೇಷತೆ ಹೇಳಿ ಅವರನ್ನ ಮೇಲಕ್ಕೆತ್ತಬೇಕು, ಅವ್ರಿಗೆ ಪ್ರೇರಣೆ ಕೊಡಬೇಕು ಹೊರತು ಎದುರಿಗೆ ಅವರ ದುರ್ಬಲತೆಗಳನ್ನ ಹೇಳೋದಲ್ಲ. अपनी शक्तिशाली मनसा द्वारा सकाश देने की सेवा करो. ಇವತ್ತಿನ ಸೂಕ್ಷ್ಮ ಅವ್ಯಕ್ತ ಇಶಾರ, ಇದರ ಟೈಟಲ್ ಇದೆ. ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶನ ಕೊಡುವಂತ, ಎಲ್ಲರಿಗೂ ಶಕ್ತಿ ಕಿರಣಗಳನ್ನ ಕೊಡುವಂತ ಸೇವೆನ ಮಾಡ್ರಿ. ಇವತ್ತಿಡೀ ದಿನ ಇದರ ಅನುಭವ ಮಾಡ್ರಿ. ಇದನ್ನ ಹೇಗೆ ಅನುಭವ ಮಾಡ್ಬೇಕಂದ್ರೆ, ಯಾವ ರೀತಿ ಎತ್ತರದ ಟವರ್ ಇಂದ, ಎತ್ತರದ ಒಂದು ಸ್ತಂಭದಿಂದ ಸಕಾಶ ದೇತೆ ಹೇ, ಪ್ರಕಾಶ ಕೊಡ್ತಾ ಇದ್ದೀನಿ, ಲೈಟ್ ಮೈಟ್ ಅನ್ನ ಹರಡಿಸ್ತಾ ಇದ್ದೀನಿ. ಹೀಗೆ ತಾವು ಯಾವ ರೀತಿ ಒಂದು ಬೆಳಕನ್ನ ಎತ್ತರದಿಂದ ಕೊಡ್ತಾರೆ ತಾನೆ, ಅವಾಗ ಜಾಸ್ತಿ ಜಾಗ ಅದು ಆ ಬೆಳಕು ಆಕ್ರಮಿಸುತ್ತೆ. ಹಾಗೆ ಅನುಭವ ಮಾಡ್ರಿ. ನಾನು ಆಪ್ ಬಚ್ಚೆ ಬಿ ಅಪ್ನಿ ಊಂಚಿ ಸ್ಥಿತಿ, ತಮ್ಮ ಶ್ರೇಷ್ಠ ಸ್ಥಿತಿಯ ಮೂಲಕ, ಎತ್ತರದ ಸ್ಥಿತಿಯ ಮೂಲಕ, ಅಂದ್ರೆ ಎತ್ತರದ ಸ್ಥಾನದಲ್ಲಿ ಕುಳಿತು ಕಡಿಮೆ ಅಂದ್ರೆ 4 ಗಂಟೆ ವಿಶ್ವಕ್ಕೆ ಬೆಳಕು ಮತ್ತು ಶಕ್ತಿಯನ್ನು ಕೊಡಬೇಕು. ಎಷ್ಟು ಸಮಯ? 4 ತಾಸು ಮನ್ಸ ಸೇವೆ ಮಾಡ್ಬೇಕಂತಿದ್ದಾರೆ ಬಾಬಾ. ಇವತ್ತು ಮಾಡ್ರಿ, ಎಷ್ಟೊತ್ತು ಯೋಗ ಮಾಡ್ತೀರಿ, ಮನ್ಸ ಸೇವೆ ಮಾಡ್ರಿ ಎತ್ತರದ ಸ್ಥಿತಿಯಲ್ಲಿ. ಯಾವ ರೀತಿ ಸೂರ್ಯ ಕೂಡ ಇಡೀ ವಿಶ್ವಕ್ಕೆ ಬೆಳಕು ಕೊಡ್ತಾನೆ ತಾನೆ. ಹಾಗೆ ಯಾಕೆ ಬೆಳಕು ಕೊಡ್ತಾನೆ ಸೂರ್ಯ? ಯಾಕೆಂದ್ರೆ ಮೇಲಿದ್ದಾನೆ ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ತೋ ಸಾಕಾರ ಸೃಷ್ಟಿಕೋ ಸಕಾಶ್ ದೇನೆ ಕೇಳಿ. ಹಾಗೆ ಇಡೀ ಸಾಕಾರ ಜಗತ್ತಿಗೆ ಸಕಾಶ್ ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವು ಶ್ರೇಷ್ಠ ಸ್ಥಾನದ ನಿವಾಸಿಗಳಾಗ್ರಿ. ಅಂದ್ರೆ ಅಷ್ಟು ಶ್ರೇಷ್ಠ ಸ್ಥಿತಿಯನ್ನ ಇಟ್ಕೊಳ್ಳಿ. ಮತ್ತೆ ಗ್ಲೋಬ್ ಮೇಲೆ ನಾನು ಇದ್ದೇನೆ ಅಂತ ಅನುಭವನ ಮಾಡ್ತಾ ಇಡೀ ವಿಶ್ವಕ್ಕೆ ಸಕಾಶ್ ಕೊಡುವಂತ ಸೇವೆನ ಮಾಡ್ಬೇಕು ಅಂತಾರೆ ಬಾಬಾ. ಓಂ ಶಾಂತಿ. ಮುರಳಿ ಮುಗಿದ ಮೇಲೆ ಕ್ಯಾಲೆಂಡರ್ ತಗೊಂಡು ಹೋಗ್ರಿ. ಯಾರು ವಿಶೇಷ ಆತ್ಮಗಳಿರ್ತಾರೆ ಅವ್ರಿಗೆ ಒಂದೊಂದು ಹಂಚಿ. ನಿಮ್ಗೂ ಬೇಕಾ? ಕೊಡ್ರಿ, ಹಂಚ್ರಿ. ಸ್ವಲ್ಪ ಇದ್ದಾವೆಲ್ಲ ಮನೆಗಳಿಗೆ ಕೊಡ್ಲಿಕ್ಕಾಗಲ್ಲ. ನಿಮ್ಮ ಪರಿಚಯದವರು, ಅದರಲ್ಲೂ VIP ಗಳು, ದೊಡ್ಡ ವ್ಯಕ್ತಿಗಳಿಗೆ ಕೊಡ್ರಿ. ಒಂದಿಷ್ಟು ಜನ ಬ್ಯಾಂಕ್ಗಳಿಗೆ ಹೋಗ್ರಿ. ಬ್ಯಾಂಕ್ಗಳಿಗೆ ಯಾರು ಹೋಗ್ತೀರಿ?
ಗುರುರಾಜಣ್ಣ ಹೋಗ್ರಿ, ನಿಮ್ದು ಬ್ಯಾಂಕ್ ಡಿಪಾರ್ಟ್ಮೆಂಟ್. ನೀವು ಹೋಗ್ತೀರಾ? ನಿಮ್ಮ ಪರಿಚಯದವ್ರು ಕೊಡ್ರಿ. ಮಿಲ್ಲಿಗೆ ಹೋಗ್ಬೇಕು ಒಂದಿಷ್ಟು ಜನ. ಅಣ್ಣವ್ರೆ, ಮಿಲ್ ನಿಮ್ ಪರಿಚಯದ ಮಿಲ್ಲಿಗೆ ಒಂದಿಷ್ಟು ತಗೊಂಡೋಗ್ರಿ. ಒಂದು ಮಿಲ್ನವರೆಲ್ಲ ಇದ್ದೀರಲ್ಲ, ಅವರೆಲ್ಲ ಒಂದಿಷ್ಟು ತಗೊಂಡೋಗಿ. ಎಲ್ಲ ಒಂದೇ ಮಿಲ್ಲಿಗೆ ಇಬ್ಬಿಬ್ರು ಕೊಡ್ಬೇಡ್ರಿ, ಬೇರೆ ಬೇರೆ ಮಿಲ್ಲಿಗೆ ಕೊಡ್ರಿ. ಹೀಗೆ ನಿಮ್ ಪರಿಚಯದವ್ರು ಕೊಡ್ಲಿಕ್ಕೆ. ಅಣ್ಣಂದ್ರೆಲ್ಲ ಹೊರಗಡೆ ಓಡಾಡ್ತಿರ್ತಾರೆ.